ಶ್ರಾವಣದಾಗ ಒಳ್ಳೊಳ್ಳೆ ವಿಚಾರಕ್ಕೆ ಕಿವಿ ಬಿದ್ದ ತಕ್ಷಣ ಮುಂದೆ ಬರ್ತಕ್ಕಂಥದ್ದು ಇದೆಯಲ್ಲ ಅದು ಭಾದ್ರಪದ ಅಂತೇಳಿ. ಏನ್ ಭಾದ್ರಪದ ಅಂದ್ರೆ ನಮ್ಮ ಬದುಕಿನಲ್ಲಿ ಭದ್ರವಾದಂತ ಪಾದ ಹೋಗ್ಲಿಕ್ಕೆ ಈ ಶ್ರಾವಣ ಮಾಸದಲ್ಲಿ ಒಳ್ಳೊಳ್ಳೆ ಸಂಗತಿಗಳು, ಒಳ್ಳೊಳ್ಳೆ ಹಾಡುಗಳು, ಒಳ್ಳೊಳ್ಳೆ ಸಂಗೀತಗಳು, ಒಳ್ಳೊಳ್ಳೆ ಮಾತುಗಳು ಕಿವಿ ಮೇಲೆ ಬೀಳಬೇಕು ಅಂತಕ್ಕಂಥ ಸದಾಶಯದಿಂದ ನಮ್ಮ ಪೂರ್ವಜರೆಲ್ಲ ಇಂಥ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ರು ಅಂತೇಳಿ. ನಾವು ಸತ್ತ ಮೇಲೆ ಬರೋದು ಎರಡೇ ಸರ್, ಯಾವುದು ಒಂದು ಒಳ್ಳೇದು ಒಂದು ಕೆಟ್ಟದು ಅಂತೇಳಿ. ಪ್ರಾಯಶಃ ಆ ದಿಸೆಯಲ್ಲಿ ನಾವು ಹೋಗ್ಬೇಕಾದ್ರೆ 4 ಜನ ಮಾತಾಡ್ತಿರ್ಬೇಕಣ್ಣ, ದೇವ್ರು ಎಂತ ಕೆಟ್ಟದು ಅಂದ್ರೆ ಆ ಪುಣ್ಯಾತ್ಮ ಇರ್ಬೇಕಿತ್ತು ಕಾರಣ, ಇನ್ನೊಂದು 4 ದಿವಸ ಇರ್ಬೇಕಿತ್ತು ಕಾರಣ, ಸುಮ್ಮನೆ ಅವ್ರ ದೇವಸ್ಥಾನ ಕಟ್ಟೆ ಮೇಲೆ ಕೂತಂಗ ಆಗಲ್ಲ ಕಾರಣ, ಅವ್ರು ಸುಮ್ಮನೆ ಅಡ್ಡಾಡ್ದಂಗ ಆಗಲ್ಲ ಕಾರಣ, ಅವ್ರ ಮೂಲೆಯಲ್ಲಿ ಇತ್ತು ಒಂದು ಕಡೆ ಕಾರಣ ಅಂತೀವಲ್ಲ, ಅದು ನಿಜವಾದಂತ ಜೀವಂತಿಕೆ ಅಂತೇಳಿ, ಅದು ನಿಜವಾದಂತ ಜೀವನದ ಸಾರ್ಥಕತೆ ಅಂತೇಳಿ. ಶ್ರಾವಣ ಮಾಸ ಪ್ರವಚನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಈ ಸಂಜೆಯಲ್ಲಿ ನಮ್ಮ ಕೇಬೇಳ ಗ್ರಾಮದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಟ್ಟಳ್ಳಿ ಮಹೇಶಣ್ಣವರು ಸಾಹಿತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಈ ಚಿಕ್ಕಬಳ್ಳಾಪುರ ತಾಲೂಕು ಐಸಿರಿ ಫೌಂಡೇಶನ್ ವ್ಯವಸ್ಥಾಪಕರಾದಂಥ ಮೋಹನ್ ಅವರಿಗೆ ಸ್ವಾಗತ. ಅದೇ ರೀತಿ ನಮ್ಮ ಗ್ರಾಮದ ಹಿರಿಯರು ವಯೋವೃದ್ಧರಾದಂಥ ಹಿರಿಯರಾದಂಥ ಶ್ರೀ ಕೃಷ್ಣಮೂರ್ತಿ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಸ್ವಾಗತ ಕೊಡ್ತಿದ್ದೇವೆ. ಅದೇ ನಮ್ಮ ಗ್ರಾಮದ ಎ ಸಿ ಬೀರೇಗೌಡರು ಅವರಿಗೂ ಸ್ವಾಗತವನ್ನು ಕೊಡ್ತಿದ್ದೇನೆ. ಅದೇ ರೀತಿ ಕೊಟ್ಟಿಗೆನಹಳ್ಳಿ ಗ್ರಾಮದ ಹಿರಿಯರಾದಂಥ ಶ್ರೀಮತಿ ಈರಮ್ಮನವ್ರಿಗೂ ಸ್ವಾಗತವನ್ನು ಕೊಡ್ತಿದ್ದೇನೆ. ಅದೇ ರೀತಿ ಮಲ್ಲಮ್ಮನವರು ಕೇಬೇಳ ಗ್ರಾಮದ ಮಲ್ಲಮ್ಮ ನಿಮಿಷೆಟ್ಟಿ ಇವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ನಮ್ಮ ಗ್ರಾಮದ ರಂಗಸ್ವಾಮಿ ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ನಮ್ಮ ಲಕ್ಯ ಹೋಬಳಿಯ ಕಾಂಗ್ರೆಸ್ ಹೋಬಳಿ ಇದಾದಂಥ ಅವರಿಗೆ ಶಂಕರ್ ನಾಯ್ಕ ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ.
ಕೃಷ್ಣಮೂರ್ತಿ ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಚಂದ್ರಶೇಖರ್ ಬೆಳವಾಡಿ ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ನಮ್ಮ ಕೇಬೇಳ ಗ್ರಾಮದ ವೀರಜೇಡವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತ ನಮ್ಮ ಗ್ರಾಮದ ಎಲ್ಲ ಯುವಕರಿಗೂ ಎಲ್ಲ ನಮ್ಮ ಗ್ರಾಮದ ಗ್ರಾಮಸ್ಥರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ವಾಸ್ತವಿಕವಾಗಿ ಉದ್ಘಾಟನೆ ಮಾಡ್ತಕ್ಕಂಥ ನಮ್ಮ ಚಟ್ನಳ್ಳಿ ಮಹೇಶರು ಮತ್ತು ರೋಹನ್ ಸಾಹೇಬ್ರವರಿಂದ ಎಲ್ಲ ಹಿರಿಯರು ಎದ್ದು ನಿಂತು ನೀರಿನ ಪ್ರಾಸ್ತಾವಿಕ ನುಡಿಯನ್ನು ಮೊದಲನೆಗೆ ಐಸರಿ ಫೆಡರೇಷನ್ ರೋಹನ್ ಪುರಿ ಅವರು ಉದ್ದೇಶಿಸಿ ಈ ಜನರ ಮಿಡಿತಕ್ಕೆ ಮಾತನಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ಮನಸ್ಸಿನಲ್ಲಿ ತಾಯಿ ಭಾರತಿ ಹಾಗೂ ತಾಯಿ ಭುವನೇಶ್ವರಿಯನ್ನ ನೆನೆಯುತ್ತಾ ಈ ಊರಿನ ಗ್ರಾಮ ದೇವತೆಯಾದಂತಹ ದುರ್ಗಮ್ಮ ಹಾಗೂ ಲೇಗಮ್ಮನನ್ನ ನೆನೆಯುತ್ತಾ ಸ್ವತಂತ್ರ ಮಾಸದಲ್ಲಿ ನಾವಿದ್ದೇವೆ. ಹಾಗಾಗಿ ಈ ದೇಶದ ಹಾಗೂ ಈ ರಾಷ್ಟ್ರದ ಸ್ವತಂತ್ರಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂತಹ ಅದೆಷ್ಟೋ ಶ್ರೇಷ್ಠ ಮಹಾತ್ಮರನ್ನ ಮನಸ್ಸಿನಲ್ಲಿ ನೆನೆಯುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗುರು ಹಿರಿಯರಿಗೆ, ನಾಯಕರಿಗೆ, ಪ್ರಮುಖರಿಗೆ ಹಾಗೂ ಕೇಬಿಯಾಳ್ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ಮತ್ತೆ ಪುಟಾಣಿ ಮಕ್ಕಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಬಂಧುಗಳೇ, ಐಸಿರಿ ಫೌಂಡೇಶನ್, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಹಾಗೂ ಸಾಹಿತಿಗಳಾದಂತಹ ಚಟ್ನಳ್ಳಿ ಮಹೇಶ್ ಅಣ್ಣನವರ ನೇತೃತ್ವದಲ್ಲಿ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಅನ್ನೋ ಒಂದು ಅಭಿಯಾನದ 3ನೇ ವರ್ಷದ 21ನೇ ದಿನದಲ್ಲಿ ನಮ್ಮ ಗ್ರಾಮ ಕೇಬಿಯಾಳ್ ಗ್ರಾಮದಲ್ಲಿ ಈ ಅಭಿಯಾನಕ್ಕೆ ಚಾಲನೆಯನ್ನ ಎಲ್ಲರ ಒಂದು ನೇತೃತ್ವದಲ್ಲಿ ಆಗ್ತಿದೆ ಅನ್ನೋದೇ ಒಂದು ಹೆಮ್ಮೆ. ಅದಕ್ಕೆ ಮೊದಲಿಗೆ ನಿಮ್ಮೆಲ್ಲರಿಗೂ ಒಂದು ಜೋರಾದ ಅಭಿನಂದನೆ ಚಪ್ಪಾಳೆಯ ಮೂಲಕ. ಇನ್ನ ಹಲವರು ಕೇಳ್ಬೋದು, ಈ ಅಭಿಯಾನದ ಉದ್ದೇಶ ಏನು, ಈ ಅಭಿಯಾನ ಯಾಕೆ ಮಾಡ್ತಾ ಇದ್ದೀರಾ, ಏನಾಗುತ್ತೆ ಅಂತ. ಅದನ್ನ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳೋದಾದ್ರೆ ಇಲ್ಲಿ ನೀವು ನೋಡ್ಬೋದು, ಈ ವಿಚಾರವಾಗಿ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ. ಯೂಶಲಿ ನಾವು ಲೋಕರೂಢಿಯಲ್ಲಿ ಶ್ರಾವಣ ತುಂಬಾ ಶುಭ, ಶ್ರಾವಣದಲ್ಲಿ ಒಳ್ಳೊಳ್ಳೆ ಪೂಜೆ ಆಗ್ಬೇಕು, ಶ್ರಾವಣದಲ್ಲಿ ನಾವು ಶ್ರಾವಣ ಪೂಜೆ ಮಾಡ್ತೀವಿ, ದೇವಸ್ಥಾನ ಪೂಜೆ ಮಾಡ್ತೀವಿ, ಮದುವೆ ಸಮಾರಂಭಗಳನ್ನ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ನಾವಿಲ್ಲಿ ಆಷಾಢನೂ ಜೋಡಿಸ್ಕೊಂಡಿದೀವಿ. ಯಾಕೆ ಅಂದ್ರೆ ಆಷಾಢ ಶ್ರಾವಣ ಇನ್ಯಾವುದೇ ಒಂದು ಮಾಸ ಆಗಿರ್ಲಿ, ಶುಭ ಅಶುಭ ಅನ್ನೋದು ನಮ್ಮ ತಲೆಯಲ್ಲಿದೆ. ಒಳ್ಳೆ ವಿಚಾರಕ್ಕೆ ಯಾವತ್ತೂ ಒಂದು ಸ್ವೀಕೃತ ಮನೋಭಾವ ಇರುತ್ತೆ ಅಂತ ನಾವು ಆಷಾಢದಲ್ಲೂ ಶುಭವಾದ ತತ್ವಾದರ್ಶಗಳಾದ ಒಂದು ಜ್ಞಾನ ಗಂಗೆಯನ್ನ ಚಲಿಸಬಹುದು ಈ ಅಭಿಯಾನದ ಮೂಲಕ ಅನ್ನೋ ಉದ್ದೇಶದೊಂದಿಗೆ. ಇನ್ನು ಈ ಅಭಿಯಾನ ಒಂದಿಷ್ಟು ವಿಚಾರಧಾರೆಗೆ ಸಂಬಂಧಪಟ್ಟಿದೆ. ಆರಂಭದಲ್ಲಿ ನಾವು ಕಲ್ಯಾಣ ನಗರ, ಚಿಕ್ಕಮಗಳೂರಿನ ಕಲ್ಯಾಣ ನಗರದಿಂದ ಹಿಡಿದು ಗಾಳಿಹಳ್ಳಿ, ನಿಡ್ಗಟ್ಟ, ಎಸ್ಕೊಪ್ಲು, ದೇವನೂರು, ಅದಾದ ನಂತರ ಸಿಂದಗೆರೆ, ಬೆಳ್ವಾಡಿ, ಇವತ್ತು ಕೇಬೇಳಲ್ಲಿ ಇದೀವಿ. ನಾಳೆ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎಸ್ಬಿದ್ರೆ, ಈ ತರ ಅನೇಕ ಗ್ರಾಮಗಳಲ್ಲಿ 30 ದಿನ 30 ವಿಚಾರಧಾರೆಗಳನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನ, ಈ ಅಭಿಯಾನವನ್ನ ಚಾಲನೆ ಮಾಡ್ತಾ ಇದೀವಿ. ನೀವು ಇಲ್ಲಿ ನೋಡ್ಬೋದು, ಯಾವುದೇ ಒಂದು ಪಕ್ಷ, ಯಾವುದೇ ಒಂದು ಜಾತಿ, ಯಾವುದೇ ಒಂದು ಪಂಗಡಕ್ಕೆ ಸೀಮಿತವಲ್ಲದೆ ತತ್ವಾದರ್ಶಗಳಲ್ಲಿ ನಾವು ಪಂಚಸಾಗಳನ್ನ ನೋಡ್ಬೋದು ಈ ಅಭಿಯಾನದಲ್ಲಿ. ನೀವು ನೋಡ್ಬೋದು, ಬಸವಣ್ಣನವರ ಸರ್ವರಿಗೂ ಕಾಯಕ ಧರ್ಮ, ಹಾಗೂ ಒಂದು ಕನಕದಾಸರ ಒಂದು ಸಾಮಾಜಿಕ ಬದ್ಧತೆಯ ವಿಚಾರ, ಹಾಗೂ ಸ್ವಾಮಿ ವಿವೇಕಾನಂದರವರ ಸರ್ವಿಸ್ ಇಸ್ ದ ಮೋಟೋ ಆಫ್ ಲೈಫ್ ಆಗಿರ್ಲಿ, ಹಾಗೂ ರಾಷ್ಟ್ರಕವಿ ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ವಿಚಾರ ಆಗಿರ್ಲಿ, ಹಾಗೂ ನಿಮ್ಮೆಲ್ಲರ 21ನೇ ಶತಮಾನದ ಮಹಾನಾಯಕರಾದಂತಹ ಡಾಕ್ಟರ್ BR ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನತೆಯ ಸಮಾನತೆ, ಅದ್ರ ಜೊತೆಗೆ ಒಂದು ಗ್ರಾಮೀಣ ಟಚ್, ಅಂದ್ರೆ ನಮ್ಮ ಚಿಕ್ಕಮಗಳೂರು ಚಟ್ನಳ್ಳಿಯಿಂದ ಚಿಕಾಗೋ ಅಮೆರಿಕವರೆಗೂ ಪ್ರಖ್ಯಾತ ಉಳ್ಳಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹೆಮ್ಮೆಯ ಸಾಹಿತಿಗಳಾದಂತಹ ಚಟ್ನಳ್ಳಿ ಮಹೇಶ್ ಅಣ್ಣನವರ ಒಂದು ಸ್ಪರ್ಶದಿಂದ ಗ್ರಾಮೀಣ ಸೊಗಡಿನ ವಿಚಾರ, ಜಾನಪದ ವಿಚಾರ, ಆಹಾರ, ಗ್ರಾಮೀಣ ಪರಂಪರೆ ಆಹಾರ ಇರ್ಲಿ, ಒಂದು ಗ್ರಾಮ ದೇವರಿರ್ಲಿ, ಅಲ್ಲಿನ ಆಚರಣೆಗಳಿರ್ಲಿ, ಅಲ್ಲಿನ ಸಂಸ್ಕೃತಿ ಇರ್ಲಿ, ಅಲ್ಲಿನ ಶಿಕ್ಷಣ ಇರ್ಲಿ, ಅಲ್ಲಿನ ಸಮಾಜದ ಒಂದು ವಿಚಾರ ಇರ್ಲಿ, ಆ ತರದ ಒಂದು ವಿಷಯಗಳ ಆಧಾರಿತ ಮೇಲೆ ಈ ಪ್ರವಚನ ಮಾಲಿಕೆಯನ್ನ ಮಾಡ್ತಾ ಇದ್ದೇವೆ. ಇನ್ನ ಈ ವಿಚಾರಗಳನ್ನ ನೋಡ್ತಾ ಬಂದ್ರೆ
ಇನ್ನೂ ಏನ್ ಸಿಗುತ್ತೆ ಅಂತ ಕೇಳ್ಬೋದು. ನಮ್ಮ ಪಂಚೇಂದ್ರಿಯಗಳು, ನಾವು ಎಷ್ಟೋ ದಿನದ ನಂತರ ನಾವೆಲ್ಲ ಮುಖಾಮುಖಿಯಾಗಿ ನೋಡಿರ್ತೀವಿ, ನಮ್ಮ ಕಣ್ಣಿಗೆ ನಾವೊಂದು ನೇರವಾಗಿ ನೋಡ್ತೀವಿ, ಒಂದು ನಗು ಕೊಡ್ತೀವಿ. ಆ ಒಂದು ಪಂಚೇಂದ್ರಿಯ ಕಣ್ಣಿಗೆ ಒಂದು ಆಹಾರ ಆಗುತ್ತೆ ನಮ್ಮ ಸ್ಪರ್ಶ, ನಮ್ಮ ನೋಡುವ ಒಂದು ದೃಷ್ಟಿ. ಹಾಗೆ ಒಳ್ಳೆ ವಿಚಾರವನ್ನ ನಮ್ಮ ಕಿವಿಯಲ್ಲಿ ಕೇಳ್ತೀವಿ, ಒಳ್ಳೆ ಅನುಭವದ ನುಡಿಮುತ್ತುಗಳು. ವೇದಿಕೆ ಮೇಲೆ ಎಲ್ಲ ಗ್ರಾಮದ ಹಿರಿಯರಿದ್ದಾರೆ, ಅಂತವರ ಒಂದು ಗೌರವದ ಸಂಕೇತವಾಗಿ ಅವರ ನುಡಿಮುತ್ತುಗಳನ್ನು ಕೇಳ್ತೀವಿ. ಈಗಷ್ಟೇ ನಮ್ಮ ಜೊತೆ ಬೇಲೂರಿನ ಚಂದನ್, ಗಾಯಕರಾದಂತ ಚಂದನ್ ಅವರು ಕೂಡ ಸೇರಿದ್ದಾರೆ. ಅವರ ಒಂದು ಗಾಯನ ಆಗಿರ್ಲಿ, ಅದಾದ ನಂತರ ಇಲ್ಲಿ ದೇವಸ್ಥಾನ ಮತ್ತೆ ಮನೆಯಲ್ಲಿ ಇಲ್ಲಿಂದ ಹೋದ್ಮೇಲೆ ನಾವು ಆರೋಗ್ಯಕರವಾದ ಮನೆಯ ಉಪಚಾರ ಅಂದ್ರೆ ಆತಿಥ್ಯಕ್ಕೆ ನಮ್ಮ ಮನೆಯಲ್ಲಿ ನಾವು ಊಟನ ಮಾಡ್ತೇವೆ. ಆ ಒಂದು ಮೂಗಿಗೆ ಮತ್ತೆ ನಾಲಿಗೆಗೆ ಒಂದು ಒಳ್ಳೆ ವಿಚಾರ ಕೇಳಿ ಊಟ ಮಾಡುವಂತ ಒಂದು ಇದು. ಹಾಗೂ ಶ್ರಾವಣ ಆಗಿರೋದ್ರಿಂದ ಸ್ವಲ್ಪ ತಣ್ಣಗಾಳಿಯ ಸ್ಪರ್ಶ ನಮ್ಮ ಚರ್ಮಕ್ಕೆ. ಹಾಗಾಗಿ ಈ ಪಂಚೇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಪಂಚ ತತ್ವಗಳೊಂದಿಗೆ ಈ ತರ ಪುಟ್ಪುಟಾಣಿ ಮಕ್ಕಳಿಗೆ ಮುಂದಿನ ಪೀಳಿಗೆಯ ಒಂದು ವಿಚಾರವನ್ನ ಮುಟ್ಟಿಸ್ಬೇಕು. ಅವರು ನಾಳೆಯ ರಾಯಭಾರಿಗಳು, ನಾಳೆಯ ನಾಯಕರು, ಅಲ್ಲಿನ ನಾಳೆಯ ವ್ಯಕ್ತಿತ್ವಗಳು. ಆ ವ್ಯಕ್ತಿತ್ವ ರೂಪ ಆಗ್ಬೇಕು. ನಾವು ಒಂದು ಕಾರ್ಯಕ್ರಮ ಅಂದಾಗ ಎಲ್ಲಾ ಭೇದ ಭಾವವನ್ನ ಬಿಟ್ಟು ಆ ಸಮಾಜದ ಬದ್ಧತೆಗೆ, ಮನುಷ್ಯತ್ವದ ಉಳಿವಿಗೆ ನಾವೆಲ್ಲರೂ ಒಟ್ಗೂಡಿದೀವಿ. ನಮಗೇನು ಇದ್ರಲ್ಲಿ ಲಾಭ ಇಲ್ಲ. ನೋಡಿದ್ರೆ ಅಲ್ಲೂ ಕೆಲವರು ಕೂತಿದ್ದಾರೆ, ಅಲ್ಲಿ ನಿಂತಿದ್ದಾರೆ, ಇಲ್ಲಿ ಕೂತಿದ್ದಾರೆ. ಯಾಕೆ ಸೇರಿದೀವಿ ಅಂದ್ರೆ ಒಂದು ಸಾಂಸ್ಕೃತಿಕವಾದ ಸಕಾರಾತ್ಮಕ ಸದುದ್ದೇಶದ ಕಾರ್ಯಕ್ರಮ ಅಂತ. ಹಾಗಾಗಿ ಈ ತರದ ಒಂದು ಕಾರ್ಯಕ್ರಮವನ್ನ ನಾವು ಪ್ರತಿ ವರ್ಷ ನಡೆಸ್ಕೊಂತ ಬರ್ತೇವೆ. ನೀವೆಲ್ಲರೂ ಸ್ಪಂದನೆ ಕೊಟ್ಟಿದ್ದೀರಾ, ನೀವೆಲ್ಲರೂ ಈ ಒಂದು ಸಾತ್ವಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೀರಾ. ಮೊದಲಿಗೆ ನಿಮ್ಮೆಲ್ಲರಿಗೂ ಹಾಗೂ ತಾಯಿ ಆಶೀರ್ವಾದದಿಂದ ಇವತ್ತಿದು ನಿಜ ರೂಪಕ್ಕೆ ಬಂದಿದೆ ನಮ್ಮ KBR ಗ್ರಾಮದಲ್ಲಿ. ಮುಂದಿನ ದಿನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಸಂಸ್ಥೆ ತರ್ತಾ ಇರುತ್ತೆ. ಐಸಿರಿ ಫೌಂಡೇಶನ್ ನಿಮ್ಮ ಮಾಧ್ಯಮದಲ್ಲೂ ನೋಡ್ಬೋದು. ಸ್ವತಂತ್ರ ಮಾಸದಲ್ಲಾಗಿರೋದ್ರಿಂದ ಒಂದು ಘೋಷಣೆ ಮೂಲಕ ನನ್ನ ಪ್ರಾಸ್ತಾವಿಕ ನುಡಿಗೆ ಒಂದು ಮುಕ್ತಾಯವನ್ನ ಕೊಡ್ತೇನೆ. ಯಾಕೆಂದ್ರೆ ಚಟ್ನಳ್ಳಿ ಮಹೇಶಣ್ಣನವರ ಮಾತುಗಳು, ಗಾಯಕರಾದ ಚಂದನ್ ಅವರ ಹಾಡುಗಳು ಎಲ್ಲ ಕೇಳ್ಬೇಕು. ಸೊ ನಾನು ಜೆನ್ಸಿ ಸ್ಟೈಲ್ ಅಲ್ಲಿ ಹೌ ಇಸ್ ದ ಜೋಶ್ ಅಂತೀನಿ. ನೀವೆಲ್ಲರೂ ಜೈ ಹಿಂದ್ ಅನ್ಬೇಕು. ಅನ್ಬೋದಾ? ಓಕೆ, ಎಲ್ಲರೂ ನಿಮ್ಮ ಬಲಗೈ ಮುಷ್ಟಿಯನ್ನ ಗಟ್ಟಿ ಮಾಡ್ಬೋದಾ? ಹೀಗೆ ಅನ್ಬೇಕು. ಹೇಗ್ ಅನ್ಬೇಕಂದ್ರೆ KBR ಅಲ್ಲಿ ಇರೋರು ಚಿಕ್ಕಮಗಳೂರಲ್ಲಿ ಇರೋರಿಗೆ ಕೇಳಿಸೋ ತರ ಕೂಗ್ಬೇಕು. ಯಾಕೆಂದ್ರೆ ಯಾವುದು ಅಸಾಧ್ಯವಲ್ಲ, ಪ್ರಯತ್ನ ನಮ್ ಕೈಯಲ್ಲಿರುತ್ತೆ. ಹಾಗಾಗಿ ಈಗ ಅದ ಕೌಂಟ್ ಆಫ್ 1, 2, 3. ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಮತ್ತೊಮ್ಮೆ ಎಲ್ಲರಿಗೂ ರಕ್ಷಾಬಂಧನ ಹಾಗೂ ಮುಂಬರುವಂತಹ ಗಣಪತಿ ಹಬ್ಬದ ಶುಭಾಶಯಗಳನ್ನ ಕೋರುತ್ತಾ ನನ್ನ ಮಾತಿಗೆ ವಿರಾಮವನ್ನ ಹೇಳ್ತೀನಿ. ಏನಾದ್ರೂ ನನ್ನ ಮಾತಲ್ಲಿ ಅಥವಾ ನನ್ನ ಪ್ರಾಸ್ತಾವಿಕ ನುಡಿಯ ತಪ್ಪಿದ್ರೆ ಹಿರಿಯರು ಇಲ್ಲಿ ಉಪಸ್ಥಿತರಿದ್ದಾರೆ, ಕ್ಷಮೆಯನ್ನು ಯಾಚಿಸ್ತಾ ನಿಮ್ಮೆಲ್ಲರ ಸಹಕಾರ ಈ ತರದ ಒಂದು ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಕ್ಕೆ ಇರ್ಲಿ ಅಂತ ಬೇಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಚಟ್ನಳ್ಳಿ ಮಹೇಶಣ್ಣವರು ಸಾಹಿತಿಗಾರರು, ಅವರು ನಿಮ್ಮ ಮುಂದೆ ಹಿತವಚನಗಳನ್ನು ಹೇಳಕ್ಕೆ ಇದಾಗ್ತದೆ. ಒಂದು ವಿಶೇಷವಾದಂತಹ ರಸಗಳಿಗೆಯಲ್ಲಿ ನಾವು ನೀವೆಲ್ಲ ಸೇರಿದ್ದೇವೆ. ಪ್ರಾರಂಭದಲ್ಲಿ ಆ ಭಗವತ್ ಚೇತನಕ್ಕೆ, ಆ ಮಹಾತಾಯಿಯ ಪಾದಗಳಿಗೆ ನಮಸ್ಕಾರ ಮಾಡಿ, ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರ ಪಾದಗಳಿಗೆ ನಮಸ್ಕಾರ ಮಾಡಿ, ಒಂದು ವಿಶೇಷ ಒಂದು ಖುಷಿ ಏನಪ್ಪಾ ಅಂದ್ರೆ, ಈ ದೇಶದ ನಿಜವಾದಂತ ಜೀವ ಇರ್ತಕ್ಕಂಥದ್ದೇ ಹಳ್ಳಿಗಳಲ್ಲಿ ಅಂತೇಳಿ. ಗ್ರಾಮೀಣ ಭಾರತವೇ ನಿಜವಾದಂತ ಭಾರತ ಅಂತೇಳಿ. ನಮ್ಮ ಸಂಸ್ಕೃತಿ ಇರ್ತಕ್ಕಂಥದ್ದು, ಪರಂಪರೆ ಇರ್ತಕ್ಕಂಥದ್ದು ಏನಾದ್ರು ಅಲ್ಪ ಸ್ವಲ್ಪ ಉಳಿದಿದ್ರೆ ಡೆಫಿನೆಟ್ ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂಥದ್ದನ್ನ ತೋರಿಸ್ಲಿಕ್ಕೆ ಸಾಕ್ಷಿ ಏನಪ್ಪಾ ಅಂದ್ರೆ, ಕೇವಲ ಗೊತ್ತಾದಂತ ಒಂದ್ ದಿವಸದೊಳಗಡೆನೆ ಈ ದೇವಿ ಸನ್ನಿಧಿ ಎದುರುಗಡೆ ಕೂತು ಯಾವ್ದೋ ಒಂದು ಒಳ್ಳೆ ಹಾಡು ಕೇಳಬೇಕು, ಯಾವ್ದೋ ಒಂದು ಒಳ್ಳೆ ಮಾತು ಕೇಳಬೇಕು ಅಂತೇಳಿ ನೀವು ಸೇರಿದಿರಲ್ಲ, ನಿಮ್ ಒಳಗಡೆನ ಈ ದೊಡ್ಡಸ್ತಿಗೆ ಇರೋವರೆಗೆ ಡೆಫಿನೆಟ್ ಈ ದೇಶದ ಸಂಸ್ಕೃತಿ ಉಳಿಯುತ್ತೆ ಇರ್ಲಿಕ್ಕೆ ಈ KBR ನ ದೊಡ್ಡ ಗ್ರಾಮದ ದೊಡ್ಡ ಜನಗಳೇ ಸಾಕ್ಷಿ. ಒಂದು ವಿಶೇಷ ಸಮಾರಂಭ ನಾವು ಈ ಆಷಾಢ ಶ್ರಾವಣ ಮಾಸದಲ್ಲಿ ಬಾರಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆದ್ರೆ KBR ಒಂದು ಸ್ಪೆಷಲ್ ಇದೆ ಅಂತೇಳಿ. ಏನಪ್ಪಾ KBR ಸ್ಪೆಷಲ್ ಅಂದ್ರೆ, ಒಂದು ಹಿರಿಯರು ಮತ್ತು ಕಿರಿಯರ ಒಂದು ಸಹಯೋಗ ಇಲ್ಲ ಆಗಿದೆ ಅಂತೇಳಿ. ನಾನು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋದಾಗ ನಾನು ಬಿಡ್ಕಂತೀನಿ, ಅಕ್ಕ ದಯಮಾಡಿ ನೀವಷ್ಟೇ ಕಾರ್ಯಕ್ರಮಕ್ಕೆ ಬರಬೇಡಿ, ಮುಂದೆ ಬಾಳು ಬದುಕಬೇಕಾದಂತ ನಿಮ್ಮ ಮಕ್ಕಳನ್ನ ಕರ್ಕೊಂಬರ್ರಿ ಅಂತೇಳಿ. ಆದ್ರೆ ನನಗೆ ಖುಷಿ ಆಯ್ತು ಏನಪ್ಪಾ ಅಂದ್ರೆ, ಇಲ್ಲಿ ಬಂದ ತಕ್ಷಣ ಕಂಡಿದ್ದು ಆ ಮಕ್ಕಳ ಸಮೂಹನೇ ಕಾಣುತ್ತು ಅಂತೇಳಿ, ಮಕ್ಕಳೇ ಇದ್ರು ಅಂತೇಳಿ. ಯಾಕೆ ಈ ಮಕ್ಕಳ ಬಗ್ಗೆ ನಾವು ಜಾಸ್ತಿ ಒತ್ತು ಕೊಡ್ತೀವಿ ಅಂದ್ರೆ, ಇವತ್ತಿನ ಮಕ್ಕಳು ನಾಳಿನ ಒಂದು ಪರಾಕ್ರಮದ ಪ್ರಜೆಗಳಾಗ್ಬೇಕಲ್ಲ ಸರ್, ನಾಳಿನ ಒಂದು ಸಮೃದ್ಧ ಪ್ರಜೆಗಳಾಗ್ಬೇಕಲ್ಲ ಸರ್. ಈ ಗ್ರಾಮವನ್ನು ಕಟ್ತಕ್ಕಂಥ, ಮನಸ್ಸುಗಳನ್ನು ಕಟ್ತಕ್ಕಂಥ, ಒಬ್ಬ ಪ್ರಾಮಾಣಿಕ ಪ್ರಜೆಗಳನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಯಶಃ ನಿಮ್ಮೆಲ್ಲರ ಹಿರಿಯರ ಪಾತ್ರ ಇದೆ ಅಂತೇಳಿ, ಇಂಥ ಸಂಘ ಸಂಸ್ಥೆ ಪಾತ್ರ ಇದೆ ಅಂತೇಳಿ. ಆ ಕಾರಣಕ್ಕೋಸ್ಕರ ನಮ್ಮ ಪಾತ್ರ ನಿರ್ವಹಣೆಯನ್ನು ಚೆನ್ನಾಗಿ ಮಾಡಬೇಕು ಅಂದ್ರೆ ಆ ಮಕ್ಕಳಿಗೆ ಕೊಂಚ ಸಂದೇಶ ಬರ್ಬೇಕಲ್ಲ. ಏನು ಸಂದೇಶ ಅಂದ್ರೆ, ನಾವು ಇವತ್ತಿನ ದಿನಮಾನದಲ್ಲಿ ನಾವು ಮಾರ್ಕ್ಸ್ ತೆಗಿತೀವಿ, ಅಂಕ ಗಳಿಸ್ತೀವಿ, ಇಂಜಿನಿಯರ್ ಮಾಡ್ತೀವಿ, ಡಾಕ್ಟರ್ ಮಾಡ್ತೀವಿ, ಎಲ್ಲ ಸರಿ. ಆದ್ರೆ ಮಕ್ಕಳಿಗೆ ಗೊತ್ತಬೇಕಾದಂತ ಒಂದು ದೊಡ್ಡ ಸತ್ಯನ ನಮ್ಮ ರೋಹನ್ ಭಾರ್ಗವ್ ಒಬ್ಬರು ಹೇಳಿ ನೋಡಿ, ಕುವೆಂಪು ಗೊತ್ತಾಗಬೇಕು, ಕನಕದಾಸ ಗೊತ್ತಾಗಬೇಕು,
ನಮ್ಮ ಬಸವಣ್ಣವ್ರು ಗೊತ್ತಾಗ್ಬೇಕು, ಅಂಬೇಡ್ಕರ್ ಗೊತ್ತಾಗ್ಬೇಕು, ವಿವೇಕಾನಂದ್ರ ಗೊತ್ತಾಗ್ಬೇಕು, ಎಲ್ಲವೂ ಸರಿನೇ. ಆದ್ರೆ ನನ್ನ ವಾದ ಏನಪ್ಪಾ ಅಂದ್ರೆ ಇವೆಲ್ಲರೂ ಸಾಧ್ಯವಾದ್ರೆ ಪರಿಚಯ ಮಾಡ್ಕೊಡಿ. ಮತ್ತೊಂದು ಪರಿಚಯ ಮಾಡ್ಕೊಡ್ಬೇಕು ತುರ್ತಾಗಿ. ಏನು ಅಂದ್ರೆ, ಅಣ್ಣ ನಮ್ಮ ಮನೇಲಿ ಇಂತ ಅಜ್ಜ ಇದ್ರ ಕಾರಣ, ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ಹಿಂಗಿದ್ರ ಕಾರಣ, ಎಂತ ದೊಡ್ಡ ಮನುಷ್ಯ ಕಾರಣ ಅಂತೇಳಿ ಮೊದಲು ಅಜ್ಜ ಅಜ್ಜಿ ಪರಿಚಯ ಮಾಡ್ಕೊಡ್ಬೇಕಾದಂತ ದೊಡ್ಡ ಜವಾಬ್ದಾರಿ ತಂದೆ ತಾಯಿಗಳ ಮೇಲೆ ಇದೆ ಅಂತಕ್ಕಂಥದ್ದನ್ನು ಒತ್ತು ಹೇಳ್ತೀನಿ ಅಂತೇಳಿ. ನೋಡಿ, ಇಲ್ಲಿ ಅನೇಕ ತಾಯಂದಿರಿದ್ದೀರಾ, ನಾನು ಎಲ್ಲ ಕಡೆ ಈ ಮಾತನ್ನು ಹೇಳ್ತೀನಿ. ಆ ಅಜ್ಜಿ ಮತ್ತು ಅಜ್ಜಿಗಳಲ್ಲಿ ಇದಾರಲ್ಲ ಹಿರಿಯರು, ಅವ್ರ ಒಳಗಡೆ ಇರ್ತಕ್ಕಂಥ ಜೀವನ ಅನುಭವ ಇದೆಯಲ್ಲ, ಯಾವ ಡಿಗ್ರಿ ಕಲ್ತಿರೋರು ಗೊತ್ತಿರಲ್ಲ ಸರ್, ಯಾವ ಕಾಲೇಜಲ್ಲಿ ಓದಿರೋರು ಗೊತ್ತಿರಲ್ಲ ಸರ್, ಅಂತ ಅನುಭವದ ಗಣಿಗಳವರು ಅಂತೇಳಿ. ಆ ಅನುಭವ ಆ ಮುಖೇನನೇ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗ್ಬೇಕಲ್ಲ, ಹಸ್ತಾಂತರ ಆಗ್ಬೇಕಲ್ಲ. ಹಂಗಾಗ್ಬೇಕು ಅಂದ್ರೆ ನಾನು ವಿನಂತಿ ಮಾಡ್ತೀನಿ, ಈ ತಾಯಂದ್ರ ಏನಿದ್ದೀರಾ, ಈ ಮಕ್ಕಳನ್ನ ನಿಮ್ ಜೊತೆ ಮಲಗಿಸ್ಕೋಬೇಡಿ. ಮತ್ತೆ ಎಲ್ಲಿ ಮಲಗಬೇಕು ಅಂದ್ರೆ ನಿಮ್ಮ ಮನೇಲಿ ಒಂದು ಅಜ್ಜಿ ಇರುತ್ತಲ್ಲ, ಅಜ್ಜಿ ತೊಡೆ ಮೇಲೆ ಮಲಗಕ್ ಬಿಡಿ. ಅಜ್ಜಿ ಒಂದೇ ತಾಟ ಹಾಕೊಂಡು ಒಂದೇ ಗೊಪ್ಪಲ್ಲಿ ಹೊಚ್ಕೊಂಡು ಒಂದೆರಡು ಮಕ್ಕಳನ್ನ ಬೆಳೆಸ್ತಾ ಹೋಗ್ಲಿ. ನಾನ್ ನಿಮಗೆ ಭರವಸೆ ಕೊಡ್ತೀನಿ. ಯಾವ್ದೋ ಕತೆ ಹೇಳ್ತಾಳೆ ಅಜ್ಜಿ, ನಿಮ್ ಮುತ್ತಜ್ಜ ಹಂಗಿದ್ದ, ಮೈದುನ ರಾಮಣ್ಣ ಹೆಂಗಿದ್ದ, ಬಸವಣ್ಣ ಹೆಂಗಿದ್ದ, ಕನಕದಾಸ ಹೆಂಗಿದ್ದ, ರಾಮನ ಕತೆ, ಕೃಷ್ಣನ್ ಕತೆ, ಏನೋ ಹೇಳ್ತಾ 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 ಆ ಮಕ್ಕಳನ್ನ ಬೆಳೆಸ್ಲಿ. ನಾನ್ ನಿಮಗೆ ಭರವಸೆ ಕೊಡ್ತೀನಿ, ಆ ಮಕ್ಕಳು ನಿಮ್ಮನೆಗಷ್ಟೇ ಅಲ್ಲ, ನಿಮ್ಮೂರಿಗಷ್ಟೇ ಅಲ್ಲ, ಈ ಭೂಮಿಗೆ ಸಾರ ಆಗ್ತವ್ರದ್ದು ಭೂಮಿಗೆ ಭಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಎಷ್ಟೋ ಕಡೆ ಹೇಳ್ತಾರಣ, ಮಕ್ಕಳು ಸುಮ್ಮನೆ ಭೂಮಿ ಭಾರ ಬಿಡಿದಾವ ಕಣ ಅಂತೇಳಿ ಹೆತ್ತವರೇ ಕೊರಗ್ತಿರ್ತಕ್ಕಂಥದ್ದನ್ನು ಕೂಡ ನೋಡಿದೀವಿ ಅಂತೇಳಿ. ಬಂಧುಗಳೇ, ಒಂದು ಸತ್ಯ ನಾವು ಮನ್ಗಾಣಬೇಕು. ಏನದು ಸತ್ಯ ಅಂದ್ರೆ, ಹುಟ್ಟತಕ್ಕಂಥ ಮಕ್ಕಳು ಹುಟ್ಟುವಾಗ್ಲೇ ವಿವೇಕಾನಂದ ಅಂತೇಳಿ ಹಣಪಟ್ಟಿ ಹಾಕೊಂಡು ಹುಟ್ಟಿರ್ಲಿಲ್ಲ, ಹುಟ್ಟುವಾಗ್ಲೇ ಗಾಂಧೀಜಿ ಅಂತೇಳಿ ಗಾಂಧೀಜಿ ಪಟ್ಟ ಕಟ್ಕೊಂಡು ಹುಟ್ಟಿರ್ಲಿಲ್ಲ, ಅಥವಾ ಕನಕದಾಸರು ಅಂತೇಳಿ ಬಸವಣ್ಣ ಅಂತೇಳಿ ಪಟ್ಟ ಕಟ್ಕೊಂಡು ಹುಟ್ಟಿರ್ಲಿಲ್ಲ. ಎಲ್ಲರೂ ಕೂಡ ನಮ್ಮಂಗೆ ನಿಮ್ಮಂಗೆ ಮಕ್ಕಳಾಗೆ ಹುಟ್ಟಿದವರು ಅಂತೇಳಿ. ಆ ಮಕ್ಕಳು ಏನೇನಾಗ್ಬೇಕು? ನನ್ನ ಮಗ ಗಾಂಧಿ ಆಗ್ಬೇಕೆ, ಕನಕದಾಸ ಆಗ್ಬೇಕೆ, ಬಸವಣ್ಣ ಆಗ್ಬೇಕೆ, ಅಥವಾ ಪಿಂಡ್ರನ್ವಾಲೆ ಆಗ್ಬೇಕೆ, ವೀರಪ್ಪನ್ ಆಗ್ಬೇಕೆ, ಅಕ್ಕಮಾದೇವಿ ಆಗ್ಬೇಕೆ, ಏನೇನ್ ಆಗ್ಬೇಕು ಅಂತಕ್ಕಂಥ ರೂಪಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಮನೆ ಅಂತೇಳಿ. ಏನ್ ಮನೆ ಅಂದ್ರೆ, ಮನೆ ಮೊದಲು ಪಾಠಶಾಲೆ ಸರ್. ಆ ಮನೆ ಮಕ್ಳು ಹೆಂಗಿದಾವೆ ಅಂದ್ರೆ, ಎಲ್ಲಾ ಮಕ್ಕಳು ದೇವ್ರೆ, ಹುಟ್ಟತಕ್ಕಂಥ ಎಲ್ಲಾ ಮಕ್ಕಳು ದೇವ್ರೆ ತಾನೆ. ಒಪ್ತೀವಲ್ಲ ಸಿದ್ದಣ್ಣ? ನೀವು ನೋಡಿ, ತೊಟ್ಲಲ್ಲಿ ಏನಾರ ಒಂದು ಮಗು ನಗ್ತಾ ಇದ್ರೆ ನಮ್ಮ ಅಜ್ಜಿ ಏನಂತಾಳೆ ನೋಡಿ, ಯಜಮಾನ್ ಇದು ಕೂತಿಯರ ಅಜ್ಜಿ ಏನಂತಾಳೆ, ಅಜ್ಜಿ ಮಗು ನಗ್ತಾ ಇದೆ ಅನ್ನಲ್ಲ, ಮಗು ಅಳ್ತಾ ಇದೆ ಅನ್ನಲ್ಲ, ನೋಡು ಮಗ ತೊಟ್ಲೆ ಯಾಕ ಮಗ ನಗ್ತಾ ಇತ್ತು ಒಂಚೂರು ನೋಡು ಅಂತಾಳೆ. ಆ ಮಗ ದೇವ್ರು ನಗ್ತಾ ಇತ್ತು ನೋಡು ಅಂತಾಳೆ, ಆ ದೇವ್ರು ಅಳ್ತಾ ಇತ್ತು ನೋಡು ಅಂತಾಳೆ. ಒಪ್ತೀರಾ? ಆ ಮಗು ದೇವ್ರಿದ್ದಂಗೆ ಸರ್. ಆ ಮಗು ಅನ್ಯಾಯ ಗೊತ್ತಿಲ್ಲ, ಕೆಟ್ಟದ್ ಗೊತ್ತಿಲ್ಲ, ಜೂಜ್ ಗೊತ್ತಿಲ್ಲ, ಇನ್ನೇನು ಕೆಟ್ಟವೇನೂ ಗೊತ್ತಿಲ್ಲ. ಆ ಕೆಟ್ಟ ಗೊತ್ತಿಲ್ಲದೆ ಇರ್ತಕ್ಕಂಥ ಆ ಮಗು ಇದೆಯಲ್ಲ, ದೇವ್ರಿದ್ದಂಗೆ ಅಂತೇಳಿ. ಆ ದೇವ್ರಂತ ಮಗು ಬೆಳೀತಾ 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 ಇನ್ನು ದೊಡ್ಡ ದೇವ್ರಾಗ್ಬೇಕು ಸರ್, ಇನ್ನು ಘನದೇವ್ರಾಗ್ಬೇಕು ಸರ್, ಮಹಾದೇವ್ರಾಗ್ಬೇಕಲ್ಲ. ಆದ್ರೆ ವಿಚಿತ್ರ ಅಂದ್ರೆ, ಪ್ರಾಯಶಃ ದೇವ್ರು ಅಂತಕ್ಕಂಥದ್ದು ಇದೆಯಲ್ಲ, ಆ ದೇವ್ರನ್ನಾಗೆ ಮಾಡ್ತಕ್ಕಂಥ ದೊಡ್ಡ ಜವಾಬ್ದಾರಿ ಇದೆಯಲ್ಲ, ಅದು ಖಚಿತವಾಗಿ ಮನೆ ಮೇಲೆ ಇರುತ್ತೆ, ಶಾಲೆ ಮೇಲೆ ಇರುತ್ತೆ, ಹಾಗೆ ಪರಿಸರದ ಮೇಲೆ ಇರುತ್ತೆ, ಹಾಗೆ ಎಲ್ಲರ ಮೇಲೆ ಇರ್ತಕ್ಕಂಥ ಹೊಣೆಗಾರಿಕೆಯನ್ನು ಜವಾಬ್ದಾರಿಯನ್ನು ಹೆಚ್ಚಿಸ್ಲಿಕ್ಕೆ ಪ್ರಾಯಶಃ ಇಂಥ ಸಮಾರಂಭಗಳು ಅಲ್ಲಲ್ಲಿ ಆಗಬೇಕು. ಇದು ಹೇಳಿ ಕೇಳಿ ಶ್ರಾವಣ ಮಾಸ ಅಂತೇಳಿ. ನಿಮಗೆ ಗೊತ್ತಿದೆ, ಆಷಾಢ ಅಂತ ಗೊತ್ತಾದ ತಕ್ಷಣ ಆಷಾಢದಲ್ಲಿ ಸ್ವಲ್ಪ ಸ್ಟಾಗ್ನೆಟ್ ಆಗ್ಬಿಡುತ್ತಲ್ವಾ? ಎಲ್ಲ ಏನಂತಾರೆ, ಅಣ್ಣ ಆಷಾಢದಾಗ ಶುಭ ಕಾರ್ಯ ಮಾಡಂಗಿಲ್ಲ ಕಾರಣ, ಯಾವ್ದು ಮದುವೆ ಮಾಡಂಗಿಲ್ಲ ಕಾರಣ, ಹೆಣ್ಣು ನೋಡಕ್ ಹೋಗಂಗಿಲ್ಲ ಕಾರಣ ಅಂತೇಳಿ ಆಷಾಢದಲ್ಲಿ ಸ್ವಲ್ಪ ಸ್ತಬ್ಧವಾಗಿರುತ್ತೆ. ಶ್ರಾವಣ ಬಂದ ತಕ್ಷಣ ನೇಚರ್ ಇದೆಯಲ್ಲ, ಸೃಷ್ಟಿ, ಅದೊಂದು ಹೊಸ್ತನ ಬಂದ್ಬಿಡುತ್ತೆ ಅಂತೇಳಿ. ಶ್ರಾವಣ ಬಂದ ತಕ್ಷಣ ನಮ್ಮೂರು ದೇವಸ್ಥಾನದಲ್ಲಿ ಪೂಜೆಗಳು ಪ್ರಾರಂಭ ಆಗ್ತವೆ, ಹೋಮಗಳು ಪ್ರಾರಂಭ ಆಗ್ತವೆ, ಇನ್ನೇನೋ ಸ್ವಾಮೀಜಿಗಳು ಪ್ರವಚನ ಮಾಡಕ್ ಶುರು ಮಾಡ್ತಾರೆ, ಇನ್ನೆಲ್ಲೋ ಮಠಗಳಲ್ಲಿ ಇನ್ನೇನೋ ಶುರು ಆಗ್ತವೆ. ಹಾಗೆ ಈ ಶ್ರಾವಣ ಮಾಸದಲ್ಲಿ ನಮ್ ಕಿವಿ ಮೇಲೆ ಒಳ್ಳೆ ಸುದ್ದಿಗಳು ಬೀಳಬೇಕು, ಒಳ್ಳೆ ಹಾಡುಗಳು ಬೀಳಬೇಕು. ಆ ಶ್ರಾವಣದಲ್ಲಿ ಒಳ್ಳೊಳ್ಳೆ ವಿಚಾರಗಳು ಕಿವಿ ಬಿದ್ದ ತಕ್ಷಣ ಮುಂದೆ ಬರ್ತಕ್ಕಂಥದ್ದು ಇದೆಯಲ್ಲ, ಅದು ಭಾದ್ರಪದ ಅಂತೇಳಿ. ಏನ್ ಭಾದ್ರಪದ ಅಂದ್ರೆ, ನಮ್ಮ ಬದುಕಿನಲ್ಲಿ ಭದ್ರವಾದಂತ ಪಾದ ಊರ್ಲಿಕ್ಕೆ ಈ ಶ್ರಾವಣ ಮಾಸದಲ್ಲಿ ಒಳ್ಳೊಳ್ಳೆ ಸಂಗತಿಗಳು, ಒಳ್ಳೊಳ್ಳೆ ಹಾಡುಗಳು, ಒಳ್ಳೊಳ್ಳೆ ಸಂಗೀತಗಳು, ಒಳ್ಳೊಳ್ಳೆ ಮಾತುಗಳು ಕಿವಿ ಮೇಲೆ ಬೀಳಬೇಕು ಅಂತಕ್ಕಂಥ ಸದಾಶಯದಿಂದ ನಮ್ಮ ಪೂರ್ವಜರೆಲ್ಲ ಇಂಥ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ರು ಅಂತೇಳಿ. ನೋಡಿ, ನಾವು ನೀವೆಲ್ಲ ಈ ದೇವಿ ಸನ್ನಿಧಿಯಲ್ಲಿ ದೇವಸ್ಥಾನದಲ್ಲಿ ಸೇರಿದೀವಿ. ಏನು ದೇವಸ್ಥಾನಕ್ಕೂ ಬೇರೆ ಕಡೆಗೂ ಇರ್ತಕ್ಕಂಥ ವ್ಯತ್ಯಾಸ ಅಂದ್ರೆ, ಈ ದೇವಾಲಯದ ಜಾಗದಲ್ಲಿ ನಾವು ಸೇರಿದೀವಿ ಅಂದ್ರೆ ಆ ದೇವ್ರು ನಾನು ನೋಡ್ತಾ ಇದ್ದಾರೆ, ನಾನು ಹೇಳ್ತಾ ಇರ್ತಕ್ಕಂಥದ್ದನ್ನು ಮಾತಾಡ್ತಾ ಇರ್ತಕ್ಕಂಥದ್ದನ್ನ ಆ ತಾಯಿ ನೋಡ್ತಾ ಇದ್ದಾಳೆ ಅಂತಕ್ಕಂಥ ಪ್ರಜ್ಞೆ ನಮಗೆ ಕಾಡ್ತಿರುತ್ತೆ ಅಂತೇಳಿ. ಯಾಕೆ ದೇವಸ್ಥಾನ ಜಾಗನ ಆಯ್ಕೆ ಮಾಡ್ಕೊಂತೀವಿ? ನೀವು ನೋಡಿ ಬಂಧುಗಳೇ, ಸಾಮಾನ್ಯವಾಗಿ ಯಾರೋ 1,000 ರೂಪಾಯಿ ಕೊಡ್ಬೇಕಾಗಿರುತ್ತಪ್ಪ, ನೀವು ಕೇಳಿ ಕೊಡ್ತೀನಿ ತಡಿ ಅಂತಾನೆ. ದಬಾಸ್ ಕೇಳ್ರಿ, ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಕೊಂತೀವಿ ಹೋಗು ಅಂತಾನಲ್ವಾ? ಕೊಟ್ಟನ್ ಕೂಡಂಗಿ ಇಸ್ಗಣ್ಣ ನೀರ್ ಭದ್ರ ಅಂತ. ನಾವೇನ್ ಮಾಡ್ತೀವಿ, ಅಣ್ಣ ಇನ್ನೇನು ಮಾಡಕ್ಕಾಗಲ್ಲಪ್ಪ, ನಮ್ಮೂರ ಅಮ್ಮನ ಗುಡಿಗೆ ತಗ್ ಬಂದು ನೀನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಂದ್ರೆ, ತಡಿ ಮರಿ ಅಲ್ತಂಕ ಯಾಕೆ ಕರಿತೀಯ, 1 ವಾರ ಬಿಟ್ಟು ಕೊಡ್ತೀನಿ ಅಂತಾನೆ. ಯಾಕೆ ಹೇಳ್ತಾನೆ ಹೇಳಿ? ಪ್ರಾಯಶಃ ನಾವ್ ಯಾರು ಕಣ್ ತಪ್ಪಿಸಿದ್ರು ಆ ತಾಯಿ ಕಣ್ ತಪ್ಸಕ್ಕಾಗಲ್ಲ, ಯಾರಿಗೆ ಮೋಸ ಮಾಡಿದ್ರು ಆ ತಾಯಿ ಮೋಸ ಮಾಡಕ್ಕಾಗಲ್ಲ. ನಾವೇನೇನ್ ಮಾಡ್ತಾ ಇದೀವಿ ಅಂತಕ್ಕಂಥದ್ದನ್ನ ಆ ತಾಯಿ ಖಚಿತವಾಗಿ ನೋಡ್ತಾ ಇರ್ತಾಳೆ ಅಂತಕ್ಕಂಥ ಸಾಕ್ಷಿ ಪ್ರಜ್ಞೆ ಇದೆಯಲ್ಲ, ಆ ಸಾಕ್ಷಿ ಪ್ರಜ್ಞೆಯನ್ನ ಜೀವಂತವಾಗಿಟ್ಟಿದ್ದೆ ನಮ್ಮೂರು ದೇವಸ್ಥಾನದ ಕಟ್ಟೆ ಅಂತೇಳಿ.
ನಮ್ಮೂರು ದೇವಾಲಯದ ಆವರಣ ಅಂತೇಳಿ. ಬಂಧುಗಳೇ, ಎಲ್ಲೆಲ್ಲೋ ಮಾತಾಡೋದಿದೆಯಲ್ಲ ಅದು ಮಾತಷ್ಟೇ, ಆದ್ರೆ ದೇವಾಲಯದ ಸನ್ನಿಧಿಲಿ ಇದೆಯಲ್ಲ ಅದು ಮಾತಲ್ಲ, ಅದು ಮಂತ್ರ ಅಂತೇಳಿ, ಅದೊಂದು ವಚನ ಅಂತೇಳಿ. ಹಾಗಾಗಿ ಆ ತಾಯಿ ನೋಡ್ತಾ ಇದ್ದಾಳೆ ಅಂತಕ್ಕಂಥ ಎಲ್ಲ ಕಾಡುವಿಕೆ ಇದೆಯಲ್ಲ ಅದು ನಮ್ಮೊಳಗಡೆ ಇರುತ್ತೆ ಅಂತೇಳಿ. ಆ ದಿಸೆಯಲ್ಲಿ ಪ್ರಾಯಶಃ ಈ ಮಾನವನೇ ಮಹಾದೇವನಾಗಬೇಕು, ಆ ಮುಖೇನ ಈ ನರನೇ ಹರನಾಗಬೇಕು ಅಂತಕ್ಕಂಥ ಆಶಯದಿಂದಲೇ ಯಾವ ನಮ್ಮ ಪೂರ್ವಜರು ಇಲ್ಲಿ ವರ್ಷದಿಂದ ನಿರ್ಮಾಣ ಆದಂತ ಈ ದೇವಾಲಯದ ಸನ್ನಿಧಿಯಲ್ಲಿ ನಾವು ಸೇರಿದ್ದೀವಿ ಅಂದ್ರೆ ಹಿರಿಯರು ಒಂದು ದೊಡ್ಡ ಒಂದು ಪರಂಪರೆ ಸೃಷ್ಟಿ ಮಾಡಿರ್ತಾರೆ ಗೊತ್ತಾ. ಕೋಟಿಗಟ್ಟಲೆ ಖರ್ಚು ಮಾಡಿರ್ತಕ್ಕಂಥ ಈ ದೇವಸ್ಥಾನ ಇದೆಯಲ್ಲ ಸರ್, ಆ ದೇವಸ್ಥಾನದ ಜೀವಂತಿಕೆ, ಆ ತಾಯಿಯ ಆಶೀರ್ವಾದ ನಮ್ಗೆ ಇರಬೇಕು ಅಂದ್ರೆ ಹಿರಿಯರು ಏನ್ ಪ್ಲಾನ್ ಮಾಡಿದಾರೆ ನೋಡಿ. ಏನ್ ಪ್ಲಾನ್ ಮಾಡಿದ್ರು? ಅಣ್ಣ ಅಮಾವಾಸ್ಯೆಗೆ ಒಂದ್ ದಿವಸ ಪೂಜೆಗೆ ಸೇರ್ಕೊಳ್ಳೋಣ, ಅಮಾವಾಸ್ಯೆ ಕಟ್ಲೆ ಅಂತ ಮಾಡೋಣ, ಪೌರ್ಣಮಿ ದಿವಸ ಸೇರ್ಕೊಳ್ಳೋಣ, ಅಲ್ಲೊಂದು ಪೌರ್ಣಮಿ ಕಟ್ಲೆ ಅಂತ ಮಾಡೋಣ. ಏನ್ ಮಾಡ್ತೀವಿ ಅವತ್ತು? ಇಷ್ಟೇ ಮಾಡೋದು, ಏನು ಮಾಡಲ್ಲ, ಅಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಭಜನೆ ಮಾಡ್ತೀವಿ, ಇನ್ಯಾರು ಒಳ್ಳೆ ಮಾತಾಡ್ತಾರೆ, ಆಮೇಲೆ ದೇವರಿಗೆ ನೈವೇದ್ಯ ಮಾಡ್ತೀವಿ, ಆಮೇಲೆ ಯಾರೋ ಕೋಸುಂಬರಿ ತಂದಿರ್ತಾರೆ, ಇನ್ಯಾರೋ ಪದಾರ್ಥ ತಂದಿರ್ತಾರೆ, ತಾಯಿ ಇದು ನಿನ್ನ ಪ್ರಸಾದ ಅಂತೇಳಿ ಭಕ್ತಿಯಿಂದ ಸ್ವೀಕಾರ ಮಾಡಿ ಸಂತೋಷದಿಂದ ಮನೆ ಸೇರ್ತೀವಲ್ಲ. ಈ ಜೀವಂತಿಕೆಯನ್ನು ಹಿಡಿದಿಟ್ಟಿದ್ದೆ ನಮ್ಮ ಶ್ರದ್ಧೆಯ ಸಮಾರಂಭಗಳು ಅಂತೇಳಿ, ನಮ್ಮ ಶ್ರದ್ಧೆಯ ದೇವತಾ ಕಾರ್ಯಗಳು ಅಂತೇಳಿ. ಯಾವತ್ತೂ ಕೂಡ ದೇವರ ಸನ್ನಿಧಿಯಲ್ಲಿ ನಾನು 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 ಅಂತಕ್ಕಂಥ ಅಹಂಕಾರ ಬರಲೇಬಾರದು ಅಂತಕ್ಕಂಥದ್ದು ಇದೆಯಲ್ಲ ಅದು ದೇವ್ರ ಜಾಗ. ಅವ್ರು ಯಾರಾಗ್ಲಿ, ಅವ್ರ ಮಂತ್ರಿ ಆಗ್ಲಿ, ಮಹೋದಯರಾಗ್ಲಿ, ಸಾಹಿತಿ ಆಗ್ಲಿ, ದೊಡ್ಡ ಮನುಷ್ಯ ಆಗ್ಲಿ, ಕೋಟ್ಯಾಧಿಪತಿ ಆಗ್ಲಿ, ಆ ದೇವ್ರಿದ್ರಿಗೆ ಶರಣ ಅಷ್ಟೇ, ದೇವ್ರಿದ್ರಿಗೆ ಕಿಂಕರ ಅಷ್ಟೇ, ದೇವ್ರಿದ್ರಿಗೆ ಭಕ್ತ ಅಷ್ಟೇ, ಅದಕ್ಕೆ ಮೀರಿ ಏನೂ ಇಲ್ಲ ಅಂತೇಳಿ. ಗಮನಿಸಿ, ನಮ್ ಕೇಬಾಳ್ ಜನಗಳ ದೊಡ್ಡ ಹೃದಯ ಹೆಂಗೆ ಅಂದ್ರೆ ನಮ್ ಹಿರಿಯರು ಹೆಂಗೆ ನೋಡಿ. ಇವತ್ತಿನ ದಿನಮಾನದಲ್ಲಿ ಬರೀ ಇವತ್ತಿನ ದಿನಮಾನದಲ್ಲಿ ನಾವೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಥವಾ ಇನ್ನೇನಾದ್ರು ಮಾಡ್ತೀವಿ ಅಂದ್ರೆ ಒಂದು ಸಣ್ಣತನ ನಮ್ಮೊಳಗೆ ಕಾಡುತ್ತೆ. ಅಣ್ಣ ಇನ್ವಿಟೇಷನ್ ನನ್ನ ಹೆಸರಿದೆಯಾ, ಹಾಕಿದಾರೋ ಬಿಟ್ಟಿದಾರೋ, ಹಾಕಿದ್ರು ಮೇಲ್ ಹಾಕಿದಾರೋ ಕೆಳಗೆ ಹಾಕಿದಾರೋ, ಇಲ್ಲ ದಪ್ಪಕ್ಷರದಾಗ ಹಾಕಿದಾರೋ ಸಣ್ಣಕ್ಷರದಾಗ ಹಾಕಿದಾರೋ, ಈ ಎಲ್ಲ ಕಾಡುವಿಕೆಯನ್ನ ನೀವು ಅನುಭವಿಸಿದ್ದೀವಿ, ನಾವು ನೋಡಿದೀವಿ ಅಂತೇಳಿ. ಆದ್ರೆ ಗಮನಿಸಿ, ನಮ್ ಹಿರಿಯ ಅಜ್ಜ ಏನ್ ಮಾಡ್ತಿದ್ದ? ನಮ್ಮೂರ್ ದೇವಿತ ಒಂದು ಪ್ರಯೋಗ ಮಾಡ್ತೀವಿ ಅಂದ್ರೆ, ನಾವೆಲ್ಲ ಊಟ ಅದು ಮಾಡ್ತೀವಿ ಅಂದ್ರೆ ಏನ್ ಯೋಚನೆ ಮಾಡಿದ್ರಿ ಹೇಳ್ರಿ? ನಂದೇನ ನಡಿಬೇಕು ಅಂತ ಯೋಚನೆ ಮಾಡಿದವರಲ್ಲ ಅಣ್ಣ. ನಮ್ಮೂರ್ ದೇವಸ್ಥಾನದ ಪುರ ಆಗ್ತಾ ಇದೆ ಅಂದ್ರೆ ನಾನೊಂದು ಹೊತ್ತು ಕೂಡ ನೀರ್ ತಂದು ಹಾಕ್ತೀನಿ ಕಣ, ನಾನೊಂದಿಷ್ಟು ಸೌದೆ ತಂದು ಹಾಕ್ತೀನಿ ಕಣ, ನಾನೊಂದಿಷ್ಟು ನೀರುಳ್ಳಿ ಹಾಕ್ತೀನಿ ಕಣ, ನಾನೊಂದಿಷ್ಟು ಅಡಿಗೆ ಮಾಡ್ತೀನಿ ಕಣ, ನಾನು ಊಟಕ್ಕೆ ಬಡಿಸ್ತೀನಿ ಕಣ. ಕಡೆಗೆ ಏನೂ ಆಗದೆ ಇದ್ರೆ ನಾವೆಲ್ಲ ಊಟ ಮಾಡ್ತೀವಲ್ಲ ಸರ್, ಊಟ ಮಾಡಿರ್ತಕ್ಕಂಥ ಎಲೆ ತೆಗೆದಾಕಿ ಆ ಮುಖೇನ ಜನಗಳ ಸೇವೆ ಮಾಡ್ತೀನಿ, ಆ ಮುಖೇನ ಜನಾರ್ದನ ಭಗವಂತನ ಕೃಪೆಗೆ ಪಾತ್ರ ಆಗ್ತೀನಿ ಅಂತೇಳಿ ಬದುಕಿದ ಜೀವ ಇದೆಯಲ್ಲ ಅದು ನಮ್ಮ ಅಜ್ಜನ ಜೀವ ಅಂತೇಳಿ, ಅದು ಇಲ್ಲಿರ್ತಕ್ಕಂಥ ಹಿರಿಯ ಜೀವ ಪ್ರಜ್ಞೆ ಅಂತೇಳಿ. ಆ ಜೀವ ಪ್ರಜ್ಞೆ, ಆ ನಿಜವಾದಂತ ಜನಮುಖಿ ಪ್ರಜ್ಞೆ ಇದೆಯಲ್ಲ ಅದು ಮಕ್ಳಿಗೆ ಟ್ರಾನ್ಸ್ಫರ್ ಆಗ್ಬೇಕಲ್ಲ, ಮಕ್ಳಿಗೆ ಗೊತ್ತಾಗ್ಬೇಕಲ್ಲ. ಹಂಗ್ ಗೊತ್ತಾದಾಗ ಮಾತ್ರ ನಾವು ಚಿರಂಜೀವಿ ಆಗಿರ್ತೀವಿ. ಅಣ್ಣ ಗಮನಿಸಿ, ನಿಮಗೆ ಜನ ದೇವ್ರನ್ನ ಎಲ್ಲಿ ನೋಡಿದ್ದಾರೆ? ಇಲ್ಲಿರ್ತಕ್ಕಂಥ ಅಜ್ಜಿ ಆಗ್ಲಿ ಹಿರಿಯರಾಗ್ಲಿ ನೋಡಿ, ನನಗನ್ಸುತ್ತೆ ನಾನ್ ನೋಡಿದಂತ ಅನೇಕ ಊರುಗಳಲ್ಲಿ ಇಷ್ಟೊಂದು ಜನ ಹಿರಿಯರು ಇರ್ತಕ್ಕಂಥ ಊರು ನೋಡಿದ್ ನಾನು ಕೇಬಿಯಾಳಲ್ಲಯ್ಯ ಅಂತೇಳಿ. ಆ ವಿಚಾರದಲ್ಲಿ ಪುಣ್ಯವಂತರು ಅಂತೇಳಿ. ಆ ಹಿರಿಯ ಜೀವದ ಜೊತೆ ನಾವು ಬದುಕ್ತಾ ಇದ್ದೀವಿ ಅಂದ್ರೆ ಇದಾಗಬೇಕು ಕವಿ ಆಶಯ. ಹೆಂಗೆ? ಹಿರಿಯರು ಕಿರಿಯರು ಒಟ್ಟಿಗೆ ಬದುಕ್ಬೇಕಲ್ಲ ಸರ್. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವದ ಒಡೆಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನದ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅಂತಾರೆ. ಪ್ರಾಯಶಃ ಬರೀ ಹುಡುಗರೇ ಇದ್ರು ಆಗಲ್ಲ, ಬರೀ ಹಿರಿಯರೇ ಇದ್ರು ಆಗಲ್ಲ, ಬರೀ ಮಕ್ಕಳೇ ಇದ್ರು ಆಗಲ್ಲ, ಇವೆಲ್ಲವರಿಂದ ಮಿಳಿತವಾಗಿರ್ತಕ್ಕಂಥದ್ದು ಇದೆಯಲ್ಲ ಅದು ನಿಜವಾದಂತ ಜನಜೀವನ ಅಂತೇಳಿ, ಅದು ನಿಜವಾದಂತ ಗ್ರಾಮ ಸಂಸ್ಕೃತಿ ಅಂತೇಳಿ. ಪ್ರಾಯಶಃ ಆ ದಿಸೆಯಲ್ಲಿ ಅನೇಕ ಊರುಗಳಲ್ಲಿ ಈ ವೃದ್ಧರ ಬಾಳು ಅಂತಕ್ಕಂಥದ್ದು, ಹಿರಿಯರ ಬಾಳು ಅಂತಕ್ಕಂಥದ್ದು ಒಂದ್ ರೀತಿ ಗೋಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹುಡುಗರ ಮೇಲೊಂದು ಜವಾಬ್ದಾರಿ ಇದೆ, ಯುವಕರ ಮೇಲೊಂದು ಜವಾಬ್ದಾರಿ ಇದೆ. ನನಗೆ ಜನ್ಮ ಕೊಟ್ಟಂತ ತಾಯಿ, ನನಗೆ ಜನ್ಮ ಕೊಟ್ಟಂತ ತಂದೆ, ಇದು ದೇವರಿಗೆ ಸಮಾನ ಅಂತಕ್ಕಂಥದ್ದು ಇದೆಯಲ್ಲ ಅದೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ಸತ್ವೇ. ಯಾವ್ದು ಸತ್ಯ? ಮಾತೃದೇವೋಭವ ಪಿತೃದೇವೋಭವ ಅಂತೇಳಿ. ನೋಡಿ, ನಾನು ಖಚಿತವಾಗಿ ಹೇಳ್ತೀನಿ, ನಾವು ಆ ದೇವಸ್ಥಾನಕ್ಕೆ ಹೋಗದೆ ಇದ್ರೆ ಆ ತಾಯಿ ಯಾಕೆ ಬಂದಿಲ್ಲ ಅಂತ ಕೇಳಲ್ಲ, ನೀನ್ ಕೈ ಮುಗಿದಿದ್ರು ಯಾಕೆ ಮುಗಿದಿಲ್ಲ ಅಂತ ಕೇಳಲ್ಲ. ಆದ್ರೆ ಸೂಕ್ಷ್ಮ ಗಮನಿಸ್ತಾ ಇರ್ತಾಳೆ. ನೀನ್ ನನಗೆ ಕೈ ಮುಗಿದೇ ಇದ್ರು ಪರವಾಗಿಲ್ಲ, ವಯಸ್ಸಾಗಿರೋ ಜೀವ ನಿನ್ನ ಮನೇಲಿ ಇದೆಯಲ್ಲ ಅದಕ್ಕೆ ಟೈಮಿಗೆ ಸರಿಯಾಗಿ ಒಂದು ತನ್ನ ಹಾಕ್ಬಿಟ್ರೆ ನೀನ್ ನನ್ನ ಸೇವನೆ ಮಾಡ್ದಂಗೆ ಆ ಜೀವಗಳನ್ನ ಚೆನ್ನಾಗಿ ನೋಡ್ಕೆ ಅಂತೇಳಿ ಅವಳು ಕಾಯ್ತಿರ್ತಾಳೆ ಆ ತಾಯಿ ಅಂತೇಳಿ. ಗೊತ್ತಾಗ್ಬೇಕು ನೋಡಿ. ನಾವು ಯೋಚನೆ ಮಾಡೋಣ ಹೆಂಗೆ. ನಾನು ಮೊನ್ನೆ ಒಂದು ಲೇಖನ ಓದ್ತಾ ಇದ್ದೆ. ಏನ್ ಅದ್ಭುತ ಅಂದ್ರೆ, ಒಂದು ತಾಯಿ ನಮಗೆ ಜನ್ಮ ಕೊಡ್ತಾಳಲ್ಲ, ಆ ಜನ್ಮ ಕೊಡ್ತಾ ಇರೋ ಸಂದರ್ಭದಲ್ಲಿ ಎಷ್ಟು ಕಷ್ಟಪಟ್ಟಿರ್ತಾಳಲ್ವಾ. ಇಲ್ಲಿ ನೋಡಿ, ತಾಯಂದ್ರ ಇದಾರಲ್ಲ, ಆ ಗರ್ಭಿಣಿಗೆ ಆಗ್ತಕ್ಕಂಥ ಹೆರಿಗೆ ನೋವಿದೆಯಲ್ಲ, ನಮ್ಮ ನಡಿಬೇಕಾದ್ರೆ ಆಗ್ತಕ್ಕಂಥ ಯಾತನೆ ಇದೆಯಲ್ಲ, ತಾಯಂದ್ರಲ್ಲ ಗಂಡು ಮಕ್ಕಳಾಗಿರ್ತಕ್ಕಂಥ ನಾವು ಯೋಚನೆ ಮಾಡೋಣ ಸರ್, ಎಷ್ಟು ಗೊತ್ತಾದ್ರು ನೋವು. ನೋಡಿ, ಡಾಕ್ಟರ್ BM ಹೆಗ್ಡೆ ಅಂತೇಳಿ ಒಂದು ಲೇಖನ ಬರೆದಿದ್ದಾರೆ. ಅದ್ರಲ್ಲಿ ಬರೀತಾರೆ, ನಮಗೆ ಗಂಡಸರು ಯೋಚನೆ ಮಾಡೋಣ, ನಮ್ ಹೊಟ್ಟೆಲಿ ಕಿಡ್ನಿ ಇದೆ, ಮೂತ್ರಪಿಂಡ ಅಂತ, ಅದ್ರೊಳಗಡೆ ಒಂದು ಕಲ್ಲು ಸಿಗಾಕೊಂಡಿದೆ ಅಂತೇಳಿ ಭಾವಿಸಿ. ಆ ಕಲ್ಲು ಕಿಡ್ನಿಲಿ ಸಿಗಾಕೊಂಡ್ರೆ ಎಷ್ಟು ನೋವಾಗುತ್ತೆ ಗೊತ್ತಾ ನಿಮ್ಗೆ? ತಡಿಯಕ್ಕಾಗಲ್ಲ, ಅಷ್ಟು ನೋವಾಗುತ್ತಲ್ಲ. ಅವ್ನ ಆಸ್ಪತ್ರೆಗೆ ಹೋಗಿದ್ದಾನೆ ತೋರ್ಸ್ಲಿಕ್ಕೆ. ಆ ಡಾಕ್ಟರ್ ಈ ಕಲ್ಲು ತೆಗಿತೀನಿ ಅಂತೇಳಿ ಏನ್ ಮಾಡಿದಾರೆ ಗೊತ್ತಾ? ಆಪರೇಷನ್ ಟೇಬಲ್ ಮೇಲೆ ಮಲಗಿಸಿದ್ದಾರೆ. ಮಲಗಿಸ್ಬಿಟ್ಟು ಪ್ರಜ್ಞೆ ತಪ್ಪಿಸಲ್ಲ, ಅನಸ್ತೀಶಿಯಾ ಕೊಡಲ್ಲ, ಯಾವುದೇ ಅರವಳಿಕೆ ಕೊಡಲ್ಲ,
ನಿನಗೆ ಜೀವ ಇದ್ದಾಗ, ನಿನಗೆ ನೆನಪಿದ್ದಾಗ, ನಿನಗೆ ಪ್ರಜ್ಞೆ ಇದ್ದಾಗಲೇ ಚಾಕು ತಗೊಂಡು ಹೊಟ್ಟೆ ಕೊಯ್ದು, ಚಾಕು ಒಳಗೆ ಕಿಡ್ನಿ ಕೊಯ್ದು ಅದ್ರೊಳಗಡೆ ಇರ್ತಕ್ಕಂಥ ಕಲ್ ತೆಗಿತಾರೆ. ಆಗ ಎಷ್ಟು ನೋವಾಗ್ಬೋದು ಕಲ್ಪನೆ ಮಾಡ್ತೀರಾ? ಆಗ ಎಷ್ಟು ನೋವಾಗುತ್ತೋ ನಿನಗೆ, ಆ ನೋವಿನ 1000 ಪಟ್ಟು ಹೆರಿಗೆ ನೋವು ಅಂತಾರೆ. ಇಷ್ಟು ಯಾತನೆ ಯಾಕೆ ಅನುಭವಿಸಿದಳ ತಾಯಿ? ತನಗೆ ಖಂಡವಾದಂತ ಶರೀರದಿಂದ, ಆ ಮಾಂಸಖಂಡದಿಂದ ರಕ್ತ ಬಸ್ತು ಆ ಮಾಂಸದ ಮಧ್ಯೆ ಜೀವ ಕೊಡ್ತಾಳೆ ಅಂದ್ರೆ ಹೇಗೆ ನೋಡಿರ್ತಾರೆ ನಮ್ಮ ಅಪ್ಪ ಅವ್ವ ನಮ್ಮನ್ನ? ಆ ತಾಯಿ ಹೆಂಗೆ ಹೇಳಿ, ಅಯ್ಯೋ ನನ್ನ ಹೊಟ್ಟೆ ಒಳಗೆ ಮಗು ಇದೆ ಅಂದ್ರೆ ಬೇಕಾದ್ ತಿನ್ನಂಗಿಲ್ಲ ಸರ್, ಆ ಮಗುಗೆ ಏನಾಗುತ್ತೋ ಅಂತ ಹೇಳಿ ಪತ್ತೆ ಮಾಡ್ತಾಳಲ್ವಾ? ಏನೇನ್ ಮಗುಗ್ ಬೇಕು ಅಂತೇಳಿ ಎಷ್ಟು ಕಾಳಜಿ ವಹಿಸ್ತಾಳಲ್ವಾ? ನಮ್ಮ ಅಪ್ಪ ಏನ್ ಮಾಡ್ತಾರೆ, ಹೊಟ್ಟೆ ಒಳಗೆ ನನ್ನ ಮಗ ಬೆಳಿತಿದ್ದಾನೆ, ನಿಧಾನ ಕೂಡಾಡು, ಎಡಿಕೆಂಡಿಯಾ ಬಿದ್ದಿಯಾ, ಏನ್ ಕಾಳಜಿ ವಹಿಸ್ತಾರಲ್ವಾ? ಆ ಕಾರಣಕ್ಕೆ ಆ ತಂದೆ ತಾಯಿ ಇಬ್ಬರನ್ನು ಕೂಡ ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳಿ ಹೇಳಿರ್ತಕ್ಕಂಥ ಪರಂಪರೆ ಸರ್ ನಮ್ದು. ಅಂತ ಸಾಕಿದಂತ ತಂದೆ ತಾಯಿಗಳನ್ನ ದೇವರಾಗಿ ಕಾಣತಕ್ಕಂಥ ನಾವು ಏನ್ ಮಾಡಿದೀವಿ ಅಂತ ಯೋಚನೆ ಮಾಡ್ಬೇಕಲ್ಲ. ಅದು ಕೇಬೇಳಲ್ಲಿ ಇಲ್ಲದೆ ಇರ್ಬೋದು, ಎಲ್ಲೆಲ್ಲಿ ಹೆಂಗಾಗಿದೆ ಅಂತೇಳಿ ಜಗತ್ ಸುತ್ತಕ್ಕಂಥ, ಸಮಾಜ ಸುತ್ತಕ್ಕಂಥ ನಾನ್ ನೋಡಿದೀನಿ ಸರ್. ಹೆಂಗಾಗಿದೆ ನಾನು ಹೇಳ್ತಿರ್ತೀನಿ. ಒಂದೇ ಒಂದು ಹೇಳ್ಬಿಡ್ತೀನಿ ಸರ್, ನಾನು ನಮ್ಮ ಅಪ್ಪನ್ ಸಾಕಿದ್ರೆ ನನ್ನ ಮಗ ನನ್ ಸಾಕ್ತಾನೆ ಅಂತಕ್ಕಂಥ ಸತ್ಯ ಗೊತ್ತಾಗ್ಲಿಕ್ಕೆ PhD ಮಾಡ್ಬೇಕಾ? ಬರ್ಬಾರಿ ಓದ್ಬೇಕಾ ಸರ್? ಏನ್ ಬೇಕಿಲ್ಲ, ಒಂದು ಕಾಮನ್ ಸೆನ್ಸ್ ಆಗ್ತಾನೆ. ನೀವು 3 ಯಜಮಾನ್ರು ಕೂತಿರ್ತಾರೆ, ಇಲ್ಲಿ ಯಜಮಾನ್ರು ಎಲ್ಲೋ ಜೇಸೆ ತುಂಬ ಕೂತಿರ್ತಾರೆ. ಅವ್ರು ನೋಡಿ ಕೇಳಿ ನೀವು, ಅಜ್ಜ ಆ ತಿಮ್ಮಣ್ಣ ಬಾಬು 3 ಮಕ್ಳು ಕಣಜ, ಮೇಷ್ಟ್ರು ಮಾಡಿದೆ, ಅವ್ರು ಕ್ಲಾರ್ಕ್ ಆಗಿರ್ತಾನೆ, ಇನ್ನೊಬ್ಬ ಕೆಲಸ ತೆಗಿದಾನೆ, ಎಲ್ಲ ಸಂಬಳ ತಗೊಂತಾರೆ. ಆದ್ರೆ ಅಜ್ಜಿ ಮಾತ್ರ ಯಾರು ಸಾಕ್ತಾ ಇಲ್ಲ, ಒಬ್ರಿಗೂ ಊಟ ಆಗ್ತಾ ಇಲ್ಲ. ಕಾಲ ಹಿಂಗಾದ್ರೆ ಹೆಂಗಜ ಹಿಂಗ ಆಯ್ತಲ್ಲ ಅಂದ್ರೆ ಆ ಅಜ್ಜ ನನ್ನಂಗೇನ್ ಭಾಷಣ ಮಾಡಲ್ಲ. ಒಂದೇ ಒಂದು ಮಾತು ಹೇಳುತ್ತಲ್ವ, ಲೇ ಮಗ ಅವ್ರ ಅಪ್ಪಗೆ ಹಿಂಗ್ ಮಾಡ್ತಾ ಇದ್ರಲ್ಲ, ಕಾಲ ಹಿಂಗೇ ಇರಲ್ಲ ನೋಡ್ತಿರಲ್ಲ, ದೋಸೆ ಮಗ್ಚಿ ಹಾಕ್ತಂಗೆ ಅಂತೇಳಿ. ಇದೇ ಕೇಬೇಳಲ್ ಗಾದೆ ಇದೆ ತಾನೆ? ಏನ್ ದೋಸೆ ಮಗ್ಚಿ ಹಾಕ್ತಂಗೆ ಅಂದ್ರೆ ನಾವೇನ್ ಮಾಡ್ತೀವೋ ಅದೇ ನಮಗೆ ರಿಟರ್ನ್ ಬರುತ್ತೆ ಅಂತೇಳಿ ನಾವು ಹೋಗಿ ದೇವಸ್ಥರ ಹತ್ರ ಪ್ರಾರ್ಥನೆ ಮಾಡ್ತೀವಲ್ಲ, ತಾಯಿ ಹತ್ರ. ಏನ್ ಗೊತ್ತಾ, ನಾವು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸ ಎಲ್ಲ ಇದಾವಲ್ಲ, ಅವು ಆ ದೇವ್ರ ಬ್ಯಾಂಕ್ ಅಲ್ಲಿ ಪುಣ್ಯನ ಡಿಪಾಸಿಟ್ ಮಾಡ್ದಂಗೆ. ಯಾವ ಬೇಕಾದ್ರೂ ನೀವು ದುಡ್ಡು ತಗೋಬಹುದು, ಆ ದೇವ್ರ ಬ್ಯಾಂಕ್ ಅಲ್ಲಿ ಪುಣ್ಯ ನಾವು ಡಿಪಾಸಿಟ್ ಮಾಡ್ಬೇಕು. ನೀನೇನೋ ಕೆಟ್ಟದ್ದು ಮಾಡ್ತಾ ಇದೀಯ ಅಂದ್ರೆ, ಅನ್ಯಾಯ ಮಾಡ್ತಾ ಇದೀಯ ಅಂದ್ರೆ ಆ ತಾಯಿ ಹತ್ರ ಸಾಲ ತಗೊಂಡಂಗೆ ಬಡ್ಡಿ ಚಕ್ರಬಡ್ಡಿ ಸಮೇತ ತೀರ್ಸ್ಬೇಕಾಗತ್ತೆ ಅಂತಕ್ಕಂಥ ಎಚ್ಚರ ಇದೆಯಲ್ಲ, ಅದು ನಿಜವಾದಂತ ದೈವಿ ಪ್ರಜ್ಞೆ ಅಂತೇಳಿ. ಆ ದಿಸೆನಲ್ಲೇ ಆದಷ್ಟು ಕೂಡ ನಾವು ಎಷ್ಟು ಮಟ್ಟಿಗೆ ಉಪಕಾರಿಗಳಾಗಬೇಕು ನೋಡ್ತಿರ್ತೀನಿ ನಾನು. ನೋಡಿ ಇವತ್ತಿನ ಕಾಲದಲ್ಲಿ ಮನೆ ಕಟ್ತೀವಲ್ವಾ, ನಾನು ಅನೇಕ ಕಡೆ ಉದಾಹರಣೆ ಕೊಡ್ತೀನಿ. ಎಲ್ಲ ಕರ್ಕೊಂಡೋಗಿ ತೋರಿಸ್ತಾರಣ, ಬರೋಣ ಮನೆ ಸಗದ ಕಡಿದೀವಿ ಕಾರಣ ಅಂತೇಳಿ, ಅಣ್ಣ ಇದು ಅಟ್ಯಾಚ್ ಕಾರಣ, ಅಣ್ಣ ಇದು ಅಟ್ಯಾಚ್ ಕಾರಣ, ಇದು ಅಟ್ಯಾಚ್ ಕಾರಣ ಅಂತಾರೆ. ನಾನ್ ಕೇಳ್ತೀನಿ, ಇದೇನು ಅಟ್ಯಾಚ್ ಸರಿಯಪ್ಪ? ವಯಸ್ಸಾಗಿರೋ ಅಜ್ಜಿತ್ತ ನಿಮ್ಮಪ್ಪ, ಅದು ಮಾತ್ರ ಡಿಟ್ಯಾಚ್ ಕಾರಣ, ಅದಕ್ಕೇನು ಇಲ್ವೇ ಇಲ್ಲ ಅಂತೇಳಿ. ಅದಕ್ಕೆ ಯಾವ್ದು ರೂಮ್ ಇರಲ್ಲಲ್ವಾ? ಅದಕ್ಕೆ ನಾನು ಪ್ರಾಸಂಗಿಕವಾದ ಕಥೆ ಹೇಳ್ತಿರ್ತೀನಿ. ಯಾವ್ದು ಅಂದ್ರೆ, ಗಂಡ ಹೆಂಡತಿ ಇಬ್ರು ದುಡಿತಾರೆ, ಬೇಕಾದಂಗೆ ಮನೆ ಕಟ್ಕೊಂಡಿದ್ದಾರೆ, ಬೇಕಾದಂಗೆ ಚೆನ್ನಾಗಿದ್ದಾರೆ. ಆದ್ರೆ ವಯಸ್ಸಾಗಿರೋ ಅಜ್ಜನ ಮಾತ್ರ ಮನೆ ಒಳಗಡೆ ಇಟ್ಕೊಂಡಿಲ್ಲ. ಏನ್ ಮಾಡಿದ್ದಾರೆ, ಮನೆ ಮುಂದೆ ನಾಯಿ ಗುಡ್ ಕಟ್ಟಿದಾರೆ. ಗೊತ್ತಾ ನಿಮ್ಗೆ ಶ್ರೀಮಂತರು ಎಷ್ಟು ಕಟ್ಟಿರ್ತಾರೆ ಅಂದ್ರೆ ಅದೇ ಒಂದು 10x10 ಇರುತ್ತೆ ದೊಡ್ಡದು. ಯಾಕೆ ಕಟ್ಟಿದಾರೆ ಗೊತ್ತಾ? ಇರೋ ತನಕ ನಾಯಿ ಕಟ್ಟೋದು, ನಾಯಿ ಸತ್ತೋದ್ಮೇಲೆ ನಮ್ಮ ಅಪ್ಪಗೆ ಆಗುತ್ತೆ ಅಂತ ಖಾತ್ರಿ ಅವ್ರಿಗೆ. ಅಂತದ್ರೊಳಗಡೆ ಅಪ್ಪನ ಇಟ್ಬಿಟ್ಟಿದ್ದಾರೆ. ಒಂದ್ ಮಣ್ಣಿನ ತಟ್ಟೆ ಕೊಟ್ಟಿದ್ದಾರೆ, ಮಣ್ಣಿನ ಲೋಟ ಕೊಟ್ಟಿದ್ದಾರೆ. ಯಾವಾಗಲೂ ಒಂದಿಷ್ಟು ತಿಂಡಿ ಹಾಕೋರು, ಯಾವಾಗ ಒಂದಿಷ್ಟು ನೀರು ಕುಡಿಯೋರು, ಅಜ್ಜ ತಿಂದ್ಕೊಂಡಂಗಿತ್ತು. ಈ ಗಂಡ ಹೆಂಡತಿಗೆ ಒಬ್ಬ ಮಗ ಇದ್ದವ 4ನೇ ಕ್ಲಾಸ್ ಹುಡುಗ. ಅವ್ನು ಹೋಗಿ ಕೇಳ್ದ ತಾತನ, ತಾತ ನಮ್ಮ ಅಪ್ಪ ಅಮ್ಮ ಯಾಕೆ ಹಿಂಗ್ ಮಾಡ್ತಾರೆ ತಾತ? ಅವ್ರು ನೋಡ್ರಿ ಒಳ್ಳೆ ಟೇಬಲ್ ಮೇಲೆ ಬಿಸಿ ಬಿಸಿ ಆದ ಮಧ್ಯಾಹ್ನ ಕರೆಕ್ಟಾಗಿ ಊಟ ಮಾಡ್ತಾರೆ. ನಿನ್ನೆ ನೋಡಿರಿ ಇಂಥ ಗೂಡಲ್ಲಿ ಇಟ್ಟಿದ್ದಾರೆ, ಒಂದ್ ಮಣ್ಣಿನ ತಟ್ಟೆ ಕೊಟ್ಟಿದ್ದಾರೆ, ಮಣ್ಣಿನ ಲೋಟ ಕೊಟ್ಟಿದ್ದಾರೆ. ಯಾಕೆ ಹಿಂಗ್ ಮಾಡ್ತಾರೆ ನಮ್ಮ ಅಪ್ಪ ಅವ್ವ ಅಂತ ಹೇಳಿದಾಗ ಆ ಅಜ್ಜ, ಬಿಡ ಮಗ ನನ್ ಗ್ರಾಚಾರ, ಸತಿ ಇಷ್ಟಾರು ಕೊಡ್ತಾ ಇರಲ್ಲ, ನನ್ ಪುಣ್ಯ ಕಣ ಮಗ ಅಂದ್ರೆ ಈ ಹುಡುಗ ಹೇಳ್ತಾನೆ, ನಾಳೆ ಬೆಳಿಗ್ಗೆ ಮಧ್ಯಾಹ್ನ ನಿನ್ ಊಟ ಹಾಕಕ್ ಬಂದಾಗ ತಾತ ಒಂದ್ ಕೆಲಸ ಮಾಡ್, ಈ ಮಣ್ಣಿನ ತಟ್ಟೆ ಮಣ್ಣಿನ ಲೋಟ ಎರಡು ಎದ್ದಾಕ್ ಹೊಡೆದಾಕ್ಬಿಡು, ಮುಂದದ ನೋಡ್ಕೊಂತ ನಿಂತ. ತಾತ ಗಾಬರಿ ಆಗ್ಬಿಡ್ತಿಲ್ಲ, ಉಂಟೆ ಮಗ ಈ ತಟ್ಟೆ ಹೊಡೆದ್ರೆ ಲೋಟ ಹೊಡೆದ್ರೆ ನಿಮ್ಮ ಅಪ್ಪ ಊಟ ಹಾಕ್ತಾನ, ನಿಮ್ಮ ಅವ್ವ ಊಟ ಹಾಕ್ತಾಳ, ಬೇಡ ಸುಮ್ಮನೆ ಇರು ಅಂದ್ರೆ ಅಷ್ಟ್ ಮಾಡ್ತತ ಅಂತೇಳಿ. ಬೆಳಿಗ್ಗೆ ಬಂದ್ರು ಗಂಡ ಹೆಂಡತಿ, ಯಾವ್ದೋ ಒಂದು ಪಲಾವು ಚಿತ್ರಾನ್ನ ಹಾಕಕ್ಕೆ ಅಂತ ಬಂದ್ರು. ತಾತಿಗೆ ಮೊಮ್ಮಗ ಹೇಳ್ಕೊಟ್ಟಿದ್ ನೆನಪಾಯ್ತು. ನೋಡೇ ಬಿಡೋಣ ಅಂತೇಳಿ ಇನ್ನೇನಾದ್ರು ಫಲ ಹಾಕ್ಬೇಕು, ಆ ತಟ್ಟೆ ಲೋಟ ಎರಡನ್ನು ಕೈ ಬಿಟ್ಬಿಡ್ತು. ಅವ್ 100 ಚೂರ ಆಗ್ಬಿಟ್ಟು ಹೊಡೆದೋದ ತಕ್ಷಣ ಈ ಗಂಡ ಹೆಂಡತಿ ಸಿಟ್ಟು ಬಂದ್ಬಿಡ್ತು. ಸಿಟ್ಟು ಬಂದು ಈ ತಟ್ಟೆ ಹೊಡೆದ್ಬಿಟ್ರಲ್ಲ ಅಂತೇಳಿ ಆ ಗಂಡ ಹೆಂಡತಿ ಬೈಯೋದ್ರೊಳಗಡೆ ಈ ಸಣ್ಣ ಹುಡುಗ ಶುರು ಮಾಡ್ಬಿಟ್ಟ. ಏನ್ ತಾತ ಬುದ್ಧಿ ಇದೆಯಾ ನಿನಗೆ? ವಯಸ್ಸಾಗಿ ಕೆಟ್ಟಿದ್ಯಾ? ತಟ್ಟೆ ಹೊಡೆದಾಕ್ಬಿಟ್ಟಲ್ಲ, ಲೋಟ ಹೊಡೆದಾಕ್ಬಿಟ್ಟಿಲ್ಲ, ತಿನ್ನೋದು ಹೆಚ್ಚಾಯ್ತಾ ನಿನಗೆ ಅಂತೇಳಿ ಇವನ್ ಬೈಯಕತ್ತಿ ಬಿಟ್ಟ. ತಾತಿ ಗಾಬರಿ ಆಗ್ಬಿಡ್ತು. ಬಡ್ಡಿ ಮಗನ ಹೇಳ್ಕೊಟ್ಟನು ಈ ಹುಡುಗನೇ, ಈ ಇವನೇ ಬೈಯಕತ್ತಿ ಬಿಟ್ಟಲ್ಲ ಅಂತೇಳಿ ಗಾಬರಿ ಆಗ್ಬಿಡ್ತು. ಅವ್ರ ಅಪ್ಪ ಹೇಳಿದ್ರೆ, ತಡಿ ಮಗ ನಾವ್ ವಿಚಾರಿಸ್ಕೊಂತೀವಿ, ಆ ವಜ್ಜ ಮಾಡಿದನಲ್ಲ 3 ದಿವಸ ಊಟ ಬಿಟ್ರೆ ಗೊತ್ತಾಗ, ಸುಮ್ಮನೆ ನೀನ್ ಯಾಕಂಗ ಆಡ್ತೀಯ ಅಂದ್ರೆ, ಯಾಕಂಗ ಆಡ್ತೀಯ ಅಂದ್ರೆ ನನ್ಗೆ ಅಷ್ಟು ಸಿಟ್ಪದೇ ಕಣಪ್ಪ, ಎಂತ ನೀವು ಮಾಡ್ಬಿಟ್ಟ ಈ ತಾತ ಹೊಡಕ್ ಬಿಡಲ್ಲ ತಟ್ಟೆ ಲೋಟ. ತಡಿಯದೆ ನಾವ್ ವಿಚಾರಿಸ್ಕೊಂತೀವಿ, ತಡಿ ನೀ ಯಾಕಂಗ ಆಡ್ತೀಯ ಅಂದ್ರೆ, ಯಾಕಂಗ ಆಡ್ತೀಯ ಅಂದ್ರೆ ಸಿಟ್ಪದೇ ನನ್ಗೆ, ಏನನ್ನೇ ಮಾಡ್ಬಿಟ್ಟ ಈ ತಾತ. ನಾನೇನ್ ಯೋಚನೆ ಮಾಡಿದ್ದೆ ಅಂದ್ರೆ, ಒಂದ್ 25-30 ವರ್ಷ ಕಳೆದ ಮೇಲೆ ನೀವ್ ಹಿಂಗ್ ಆಗ್ತಿರಲ್ಲ, ಅವಾಗ ಇದೇ ತಟ್ಟೆ ಇದೇ ಲೋಟ ಊಟ ಹಾಕ್ಬೇಕು ಅಂತ ಮಾಡಿದ್ದೆ, ಈ ವಜ್ಜ ಒಂದ್ಸರಿ ಹೊಡೆದಾಕ ಅನ್ಯಾಯ ಮಾಡ್ಬಿಟ್ಟಲ್ಲ ಅಂತೇಳಿ. ಏನ್ ಸಂದೇಶ ಅಲ್ವಾ?
ಏನ್ ಫಿಲಾಸಫಿ ಅಲ್ವಾ, ಏನ್ ತತ್ವ ಅಲ್ವಾ? ನೀವು ಕೇಳಿ, ಓದ್ತಾ ಇರ್ತಕ್ಕಂಥ ಕಾಲೇಜುಗಳಲ್ಲಿ ಯಾವ ಮಾರಲ್ ಎಜುಕೇಶನ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ, ಯಾವ ನೀತಿ ಪಾಠದಲ್ಲಿ ಹೇಳ್ಕೊಟ್ಟಿದ್ದಾರೆ? ಬಂದೊಳ್ಳೆ ಅಕಾಡೆಮಿಕ್ ವಲಯದಲ್ಲಿ ಶಿಕ್ಷಣ. ಆದ್ರೆ ಇದೆಯಲ್ಲ, ಬಾಸಮಜ್ಜಾಗ್ತಂಗೆ ಅನ್ನೋದಿದೆಯಲ್ಲ, ಅದು ಕೇಬೇಳ ನಮ್ಮಜ್ಜಿ ಕಟ್ಕೊಟ್ಟಂತ ನೀತಿ ಪಾಠ, ನಮ್ಮಜ್ಜ ಕಟ್ಕೊಟ್ಟಂತ ನೀತಿ ಪಾಠ ಅಂತೇಳಿ. ಆ ನೀತಿ ಪಾಠಗಳ ಆಧಾರದ ಮೇಲೆ, ಅವರ ಅನುಭವಗಳ ಆಧಾರದ ಮೇಲೆ ಇವತ್ತು ಮನೆಗಳನ್ನು ಕಟ್ಟಬೇಕಾದಂತ, ಮನಸ್ಸುಗಳನ್ನು ಕಟ್ಟಬೇಕಾದಂತ ದೊಡ್ಡ ಜವಾಬ್ದಾರಿ ಇದೆ ಅಂತೇಳಿ. ವಿಶೇಷವಾಗಿ ಮಕ್ಕಳು ಬಂದಂತ ಸಂದರ್ಭದಲ್ಲಿ ನನಗೆ ಯಾಕೆ ಖುಷಿ ಆಯ್ತು ಅಂದ್ರೆ, ನಮ್ಮ ಹಿರಿಯರು ಯೋಚನೆ ಮಾಡ್ತಾರೆ ಮಕ್ಕಳಿಗಿಂತ ಸತ್ವ ತುಂಬಬೇಕು ಅಂತೇಳಿ. ಏನ್ ಮಾಡಿದಾರೆ ಇಲ್ಲಿ ಕೇಳಿ, ಅಜ್ಜಿಗಳನ್ನ, ಇಲ್ಲಿರ್ತಕ್ಕಂಥ ತಾಯಂದ್ರ ಕೇಳಿ. ಆ ಸಣ್ಣ ಮಕ್ಕಳಲ್ಲಿ ಅಂದ್ರೆ ನಾವು ಊಟ ಮಾಡ್ಕೊಂಡು ತಿಂಡಿ ಮಾಡ್ಲಿಕ್ಕೆ ರಗಳೆ ಮಾಡಿದ್ರೆ ಏನ್ ಮಾಡ್ತಿದ್ಲು ನಮ್ಮವ್ವ? ಹೊರಗೆ ಬೀದಿ ಕರ್ಕೊಂಬಂದು, ಬಾ ಮಗನೇ ಅಲ್ಲಿ ನೋಡೋದು ಚಂದ್ರಪ್ಪನ್ನ, ಅಲ್ಲಿ ನೋಡೋದು ತಿಂಗಳಪ್ಪನ್ನ, ಅಲ್ಲಿ ನೋಡೋದು ತಿಂಗಳ ಮಾಮನ್ನ ಅಂತೇಳಿ ಅದನ್ನ ತೋರಿಸ್ತಾ ನಮ್ಮ ಬಾಯಿ ತೂತಿಡ್ತಿದ್ಲು. ಯಾವ್ದೋ ಒಂದು ಕಥೆ ಹೇಳ್ತಿದ್ಲು, ನಾವು ಊಟ ಮಾಡ್ತಿದ್ವಿ ಅಂತೇಳಿ. ಆದ್ರೆ ಈಗಿನ ತಾಯಂದ್ರಿಗೆ ಹಂಗಿದ್ಯಾ? ಇಲ್ವೇ ಇಲ್ಲ. ತಿಂಗಳಪ್ಪನ್ ತೋರ್ಸಲ್ಲ. ಮಗು ಏನ್ರ ರಗಳೆ ಮಾಡ್ತು ಅಂದ್ರೆ, ಮಗು ಏನ್ರ ತಿಂಡಿ ತಿಂತ ಇಲ್ಲ ಅಂದ್ರೆ ಕೈಗೊಂದು ಮೊಬೈಲ್ ಕೊಟ್ಬಿಡೋದು. ಅದ್ಯಾವುದೋ ಬೇಡದಿರ್ತಕ್ಕಂಥ ಚಿತ್ರ ಹಾಕಿ ಕೊಟ್ಬಿಟ್ರೆ ಆ ಮಕ್ಕಳು ನಮಗಿಂತ ಫಾಸ್ಟ್ ಆಗ್ಬಿಟ್ಟಿದಾವಲ್ವ. ಅವಕ್ಕೆ ಏನೇನು ಹಾಕ್ಬೇಕು, ಏನೇನು ಓದ್ಬೇಕು ಅಂತೇಳಿ ಎಲ್ಲ ಅವಕ್ಕೆ ಗೊತ್ತಿಲ್ಲ. ಬಂಧುಗಳೇ, ಇಂಥ ಸಂದರ್ಭದಲ್ಲಿ ಆ ಮಕ್ಕಳ ಸ್ಪೀಡನ್ನ ವೇಗ ಕಡಿಮೆ ಮಾಡಿ ಇಂಥ ನಿಜವಾದಂತ ಮನುಷ್ಯತ್ವದ ಮಾರ್ಗ ಕಲಿಸ್ಬೇಕಲ್ಲ ಸರ್. ಅದು ಕಲಿಸ್ಲಿಕ್ಕೆ ಆ ಮಕ್ಕಳು ನಿಜವಾಗೂ ಕೂಡ ದೇವರಿದ್ದಂಗೆ. ನಮ್ಮ ಹಳಬರು ಒಂದು ಕಥೆ ಹೇಳ್ತಾರೆ. ಈ ಮಕ್ಕಳು ಹೆಂಗೆ ಅಂದ್ರೆ, ಈ 3 ತರದ ಚೀಲ ಇದೆ ಗೊತ್ತಾ ನಿಮಗೆ? ಈ ಚೀಲಗಳು ಗೊತ್ತಲ್ಲ ನಿಮ್ಗೆ? ಗೋಣಿ ಚೀಲ ಗೊತ್ತು ನಿಮಗೆಲ್ಲ? ಆ ಗೋಣಿ ಚೀಲದಂಗೆ ಈ ಮಕ್ಳು ಹೆಂಗೆ ಅಂದ್ರೆ, ಈ ಹಿರಿಯರು ಇದೀವಲ್ಲ ನಾವಾಗ್ಲಿ, ಈ ವಯಸ್ಸಾಗಿರೋರು, ಇವೆಲ್ಲ ತುಂಬಿ ಚೀಲಿದ್ದಂಗೆ. ನಮ್ಗೆಲ್ಲ ಸತ್ವ ತುಂಬಿಡಿದೆ. ಇಲ್ಲ ಬದುಕಿನಲ್ಲಿ ಬೇಕಾದಂತವ ಎಲ್ಲ ಗೊಣಗಾಟಗಳು, ನೋವುಗಳು, ತೊಂದರೆಗಳು ಎಲ್ಲ ತುಂಬಿ ಈ ವಯಸ್ಸಾದವರೆಲ್ಲ ತುಂಬಿ ಚೀಲಿದ್ದಂಗೆ. ಈ ಮಧ್ಯ ವಯಸ್ಸಿದೆಯಲ್ಲ, ನಮ್ಮ ರೋಹನ್ನಾಗ್ಲಿ ಅಥವಾ 20-25 ಯುವ ಇದೆಯಲ್ಲ, ಆ ಪಡೆ ಎಲ್ಲ ಹೆಂಗಪ್ಪ ಅಂದ್ರೆ ಅದೊಂಥರ ತೂತಿನ ಚೀಲಿದ್ದಂಗೆ ಅಂತೇಳಿ. ಏನ್ ತುಂಬಾ ಹೋದ್ರೂ ಅದು ಅಡಿಲ್ ಸೋರ್ ಹೋಗ್ಬಿಡ್ತವೆ. ಇನ್ಯಾವುದೋ ದುರಭ್ಯಾಸಗಳು, ಇನ್ಯಾವುದೋ ದೌರ್ಬಲ್ಯಗಳು, ಹಾಗಾಗಿ ಅವು ಹಿಡಿದಿಟ್ಕೊಳ್ಳೋ ಶಕ್ತಿ ಇಲ್ಲ, ಅವು ಸೋರ್ ಹೋಗ್ತವೆ. ಆದ್ರೆ ಮಕ್ಳಿದಾವಲ್ಲ, ಈ ಮಕ್ಳು ಹೆಂಗಪ್ಪ ಅಂದ್ರೆ ಖಾಲಿ ಚೀಲಿದ್ದಂಗೆ ಅಂತೇಳಿ. ಪ್ರಾಯಶಃ ಫ್ರೆಶ್ ಆಗಿರುತ್ತೆ, ಆ ಮನಸ್ಸು ಮುಕ್ತವಾಗಿರುತ್ತೆ, ಏನು ಬೇಕಾದ್ರೂ ಅವು ತುಂಬೋದು ಅಂತೇಳಿ. ಆ ಏನು ಬೇಕಾದ್ರೂ ತುಂಬೋದಾದಂತ ಆ ಮಕ್ಳು ಚೀಲ ಇದೆಯಲ್ಲ, ಆ ತುಂಬಬೇಕಾದಂತ ಜವಾಬ್ದಾರಿ ಮನೆ ಹಿರಿಯರ ಮೇಲಿದೆ, ಅಪ್ಪನ ಮೇಲಿದೆ, ಅವನ ಮೇಲಿದೆ, ಹಿರಿಯರ ಮೇಲಿದೆ, ಊರವ್ರ ಮೇಲಿದೆ. ಆ ಒಳ್ಳೆವ್ ಮಾತ್ರ ತುಂಬಬೇಕು ಅಂತೇಳಿ. ಗಮನಿಸಿ, ನಿಮಗೆ ಯಾಕೆ ತುಂಬಬೇಕು ಒಳ್ಳೆಯವನ ಅಂದ್ರೆ, ನಾನು ಈ ಬೇಕಾದಷ್ಟು ಪಕ್ಷ KB ಹೇಳೋದು ಉದಾಹರಣೆ ಕೊಟ್ಟಿದ್ದೀನಿ ನಾನು ಅಂತೇಳಿ. ಈ ಮಗು ಈ ಬಿಡಿ ಸೇದೋದು ಕೆಟ್ಟದು ಅಂತ ಗೊತ್ತಿದೆ ಅಲ್ವಾ? ಯಾವ್ದಾದ್ರು ಮಗ ತೊಟ್ಲಾಗೆ ಬಿಡಿ ಸೇದ್ಕೊಂಡೆ ಹುಟ್ಟಿತ? ಇಲ್ಲ ತಾನೆ? ಆ ಬಿಡಿ ಕಚ್ಕೊಂಡೇ ಹುಟ್ಟಿಲ್ಲಪ್ಪ. ಮತ್ತೆ ಯಾರು ಕಲಿಸಿದರು? ಅದು ತುಂಬಿದವ್ರು ಯಾರು ಯೋಚನೆ ಮಾಡ್ಬೇಕಲ್ಲ. ಹಿರಿಯರಾಗಿರ್ತಕ್ಕಂಥ ನಾವೇ ತಾನೆ. ಅವ್ರ ಅಪ್ಪನೇ ಒಂದ್ಸರಿ ಮಗ ಒಂದು ಬಿಡಿ ಹಚ್ಕೊಂಬರಲ್ಲ ಅಂದ್ಬಿಟ್ಟಿಯಾನೆ, ಅವ್ನ ಅಗ್ಲೆಲ್ಲ ಹಚ್ಕೊಂಬತ್ತೇನೆ. ಅಪ್ಪ ಅಗ್ಲೆಲ್ಲ ಕೆಟ್ಟ ಹೋಗುತ್ತದಪ್ಪ ಅಂದ್ರೆ ಆ ಮಧ್ಯದ ಬಾಗ್ಲಿಗೆ ಬಂದಾಗ ಒಂದು ಹೇಳಿದ ಅದು ಕರೆಕ್ಟಾಗಿ ಹಚ್ಕೊಳತ್ತೆ ಅಂದಾನೆ. ಇಲ್ಲ ಒಂದ್ರೆ ಕೆಟ್ಟ ತುಂಬಿದ್ವಾ? ಇಂಥ ಕೆಟ್ಟ ತುಂಬ್ತಿರ್ತೀವಿ ತಾನೆ. ಸುಳ್ಳು ಹೇಳೋದು ಕೆಟ್ಟದನ್ನು ಗೊತ್ತಿದೆ, ಅದನ್ನು ಕೂಡ ತುಂಬ್ತೀವಿ ತಾನೆ. ಹಾಗಾಗಿ ಯಾವತ್ತೂ ಕೂಡ ಇಂಥ ಅಮಾನವೀಯವಾದಂತ ಗುಣಗಳನ್ನ ತುಂಬದಂಗೆ ಆ ಖಾಲಿ ಚೀಲ ಆಗಿರ್ತಕ್ಕಂಥ ಒಂದ್ ರೀತಿ ಫ್ಯಾಕ್ಟರಿಯಿಂದ ಬಂದಿರತಕ್ಕಂಥ ಹೊಸ ಚೀಲಗಳಿದ್ದಂಗೆ ಅಂತೇಳಿ ತುಂಬಾ ಬಿಗಿಯ ಇರ್ತವೆ, ತುಂಬಾ ಓಪನ್ ಆಗಿರ್ತವೆ. ಆ ಫ್ರೆಶ್ ಆದಂತ ಚೀಲಗಳಿಗೆ ಒಳ್ಳೆ ವಿಚಾರಗಳನ್ನು ಮಾತ್ರ ತುಂಬಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮೂರ್ ಗಣಪತಿ ಹಬ್ಬದ ಆಶಯ, ನಮ್ಮೂರ್ ಗೌರಿ ಹಬ್ಬದ ಆಶಯ, ನಾವು ಮಾಡ್ತಕ್ಕಂಥ ಅಮ್ಮನ ಜಾತ್ರೆ ಆಶಯ. ಇವೆಲ್ಲ ಯಾಕೆ ಮಾಡ್ತೀವಿ ನಾವು? ನೀವು ಸುಮ್ಮನೆ ಗಮನಿಸಿ. ನಿಮಗೆ ಸಂಕ್ರಾಂತಿ ಹಬ್ಬ ಸುಮ್ಮನೆ ಮಾಡ್ತೀವಾ? ಆದ್ರೆ ಇನ್ನೊಂದು ಸತ್ಯ ಇದೆ ಸರ್. ನಾವು ತಾಯಂದ್ರೆಲ್ಲ ಏನ್ ಮಾಡ್ತೀವಿ? ನಮ್ಮ ಮಕ್ಳಿಗೆ ಒಳ್ಳೆ ಡ್ರೆಸ್ ಮಾಡ್ಬಿಡ್ತೀವಿ, ಒಳ್ಳೆ ಸೀರೆ ಉಡಿಸ್ಬಿಡ್ತೀವಿ, ಪಂಚಕಜ್ಜಾಯನ ಊರಿಗೆಲ್ಲ ಬೀರ್ಕೊಂಬಂದ್ ಕಳಿಸ್ತೀವಲ್ವಾ? ಏನ್ ಸಂಭ್ರಮ ಅಲ್ಲಿ? ಯಾಕೆ ಈ ಸಂಭ್ರಮ ಸಂತೋಷ ನನ್ನೊಬ್ಬಂದಲ್ಲ, ಪಕ್ಕದ ಮನೆಗೂ ಆಗ್ಬೇಕು, ಎಲ್ಲರ ಮನೆಗೂ ಹಂಚ್ಬೇಕು ಅಂತೇಳಿ ಆ ಬೀರೆಳ್ ಮಾಡ್ಕೊಂಡು ಪಂಚಕಜ್ಜಾಯ ಮಾಡ್ಕೊಂಡು ಹಂಚು ಅಂತೇಳಿ ಹಂಚ್ಕೊಂಡ್ ಬಂದಿರ್ತೀವಿ. ಆ ಖುಷಿಯಾಗ ಆ ಮಗು ಹಂಚ್ಕೊಂಡ್ ಬರ್ತಿರ್ತಾಳೆ. ಯಾವ್ದಾದ್ರು ತಾಯಿ ನೋಡವ ಊರಿಗೆಲ್ಲ ಹಂಚ್ಕೊಂಬ, ಆ ಪಾರ್ವತಕ್ಕನ ಮನೆಗೆ ಹೋಗಿದ್ಯಾ, ನಾನು ಅವಳು ಬೆಳಿಗ್ಗೆ ನಲ್ಲಿತ್ತು ಜಗಳಾಡಿತ್ತು ಅಂತಂದ್ರೆ ಹೇಳಿರ್ತಾಳ. ಹಂಗ ಹೇಳಿದ್ರೆ ಆ ಬೀರೆಳ್ ಬೀರೋದ್ರಲ್ಲಿ ಸ್ವಾರಸ್ಯ ಇರುತ್ತಾ? ಅದ್ರಲ್ಲಿ ನಿಜವಾದಂತ ಕಟ್ಟುವಿಕೆ ಇರುತ್ತೇನೆ ಸರ್? ಇಲ್ಲಲ್ವಾ? ಏನ್ ಮಾಡ್ತ ನಮ್ಮಪ್ಪ ಮನೆ ಯುಗಾದಿ ಹಬ್ಬ ಮಾಡಿರಲ್ಲ, ಏನ್ ಮಾಡ್ತೀವಿ ಯುಗಾದಿ ಹಬ್ಬ ದಿವಸ? ಬರೀ ನೋಡ್ಬಿಟ್ಟು ಬರೀ ಹೋಳಿಗೆ ಊಟ ಮಾಡಿದ್ವಾ? ಇಲ್ಲ ಮತ್ತೊಂದು ಇತ್ಕುಲ ಯಾವ್ದಾದ್ರು ಚಂದ್ರ ನೋಡೋದು ಅಂತೇಳಿ ನೋಡ್ತೀವಲ್ಲ ನಾವು. ಕೇಬೇಳಗೆಲ್ಲ ತದುವೆ ಚಂದ್ರ ನೋಡಿ ಕೇಳೋಣ, ಚಂದ್ರ ನೋಡದ ಚಂದ್ರ ಕಾಣ್ತಾ ಅಂದ್ರೆ ಅಣ್ಣ ಕಾಣ್ತ್ಕೊಳ್ಳೋಣ. ಏನ್ ಮಾಡಿದೆ ಅಣ್ಣ? ಚಂದ್ರ ನೋಡ್ತಿದ್ದಾನೆ, ಹೋಗಿ ನಮ್ ದೊಡ್ಡಪ್ಪ ಅಡ್ಬಿದ್ದು ಬಂದೆ ಕಾರಣ, ಹೋದ ವರ್ಷ ಹೊಲ್ತವ್ ಜಗಳ ಆಡಿತ್ತು, 1 ವರ್ಷ ಆಯ್ತು ಮಾತು ಬಿಟ್ಟು ಈಗ ಅಡ್ಬಿದ್ದು ಬಂದೆ ಕಾರಣ ಅಂತಾನೆ. ಕಟ್ತಲ್ವಾ? ಏನ್ ಮಾಡ್ತಮ್ಮ ಹಬ್ಬ? ಬೆಂದಂತ ಮನಸ್ಸುಗಳನ್ನ ಕಟ್ತಲ್ಲ ಸರ್, ನೊಂದಂತ ಬಂಧಗಳನ್ನ ಬೆಸ್ಗೆ ಆಗ್ತಲ್ಲ ಸರ್. ಅದು ನಮ್ಮೂರ್ ದೇವಿ ಜಾತ್ರೆ ಅಂತೇಳಿ, ಅದು ನಮ್ಮೂರ್ ಹಬ್ಬ ಅಂತೇಳಿ. ಆ ದಿಸೆಯಲ್ಲಿ ಪ್ರಾಯಶಃ ಹಿರಿಯರ ಬಾಳ್ ಯಾವತ್ತೂ ಗೋಳಾಗಬಾರ್ದು. ಅವ್ರನ್ನ ಸೇವೆ ಸಲ್ಲಿಸ್ಲಿಕ್ಕೆ ಬಂದಿರತಕ್ಕಂಥ ದೊಡ್ಡ ಅವಕಾಶ ಅಂತೇಳಿ ನಾವೆಲ್ಲ ಭಾವಿಸ್ಬೇಕಾಗಿದೆ ಅಂತೇಳಿ ಇದನ್ನು ಒತ್ತಿ ಹೇಳ್ತೀನಿ ನಾನು ಅಂತೇಳಿ. ಯಾವ್ದೋ ವೃದ್ಧಾಶ್ರಮದ ಕಲ್ಪನೆ ಎಲ್ಲೋ ಬೆಂಗಳೂರಲ್ಲಿ ಇತ್ತಂತೆ, ಯಾವ್ದೋ ಸಿಟಿಲಿ ಇತ್ತಂತೆ ಅಂದ್ರೆ ತೊಂದ್ರೆ ಇಲ್ಲ ಸರ್. ಅದು ನಮ್ಮೂರಿಗೆ ಬಂತಂತೆ, ನಮ್ಮೂರಲ್ಲೇ ಒಂದು 4-5 ಜನ ವೃದ್ಧಾಶ್ರಮಕ್ಕೆ ಸೇರಿಸಿದಾರಂತೆ ಅಂದ್ರೆ ನಮ್ಮ ಸಂಸ್ಕೃತಿ ಮತ್ತು ನಾಗರಿಕತೆಗೆ ಅಪಚಾರ ಮಾಡದಂಗೆ ಅಂತೇಳಿ. ಆ ದಿಸೆಯಲ್ಲಿ ಹೆತ್ತವ್ರೆ ನಮ್ಮ ಎದುರಿಗಿರ್ತಕ್ಕಂಥ ದೇವರು.
ಅವರೇ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ದೇವರು ಅಂತಕ್ಕಂಥ ಪ್ರಜ್ಞೆ ಜಾಗೃತವಾಗ್ಬಿಟ್ರೆ ಅದಕ್ಕಿಂತ ಮಿಗಿಲಾದಂತ ದೇವರ ಕಾರ್ಯ, ಅದಕ್ಕಿಂತ ಮಿಗಿಲಾದಂತ ಸೇವೆ ಮತ್ತೊಂದಿಲ್ಲ ಅಂತೇಳಿ ನಿಮಗೆ ನೈಜವಾದಂತ ಉದಾಹರಣೆ ಕೊಡ್ತೀನಿ. ಅದು ಕೊಟ್ಟು ನನ್ನ ಮಾತು ಮುಗಿಸ್ತೀನಿ ಬಂಧುಗಳೇ. ಹೆಂಗಿದೆ ಅಂದ್ರೆ ಇವತ್ತಿನ ಕಾಲ ಹೆಂಗಿದೆ ಅಂದ್ರೆ ನಡೆದಿರ್ತಕ್ಕಂಥ ಘಟನೆ, ನಾವ್ ಇಂಥವನ್ನೆಲ್ಲ ಪಂಚಾಯತಿ ಮಾಡಕ್ ವರ್ಷಕ್ಕೆ 2-3 ಹೋಗ್ತಿರ್ತೀವಿ. ಒಂದ್ ಜಾಗದಲ್ಲಿ ಒಂದು ಪಂಚಾಯತಿ ಆಯ್ತು ಗಮನಿಸ್ಬೇಕು ನಿಮಗೆ. ಅದ್ ಯಾವ ಊರು ಅಂತ ಬೇಡ, ನಾವೊಂದ್ ಕಾಲದಲ್ಲಿ ಹೋಗಿದ್ವಿ, ನಾವು ಹಿರಿಯರೆಲ್ಲ ಹೋಗಿ ಒಬ್ರು ಸ್ವಾಮೀಜಿನೂ ಇದ್ರು, 3 ಜನ ಮಕ್ಕಳಿದ್ದಾರೆ. ನೀವು ಗಮನಿಸಿ, ನಿಮಗೆ ಎಲ್ಲ ತೀರ್ಮಾನ ಆಯ್ತು, ಪಂಚಾಯತಿ ಆಯ್ತು, ಈ ಮನೆ ನಿನಗೆ, ಈ ಮನೆ ನಿನಗೆ, ಈ ಹೊಲ ನಿನಗೆ ಎಲ್ಲ ಮಾಡಿದೀವಲ್ವಾ. ಮಾಡಿ ಆದ್ಮೇಲೆ ನಮ್ಮ ಸ್ವಾಮೀಜಿ ಒಂದ್ ಕಡೆ ಒಂದು ತೀರ್ಮಾನ ಹೇಳ್ಬೇಕು. ಒಂದು ತೀರ್ಮಾನ ಮಾಡಿದ್ರಿ ಏನು, ದಾವಣಗೆರೆಯಲ್ಲಿ ಇರ್ತಕ್ಕಂಥ ಆ ಭವ್ಯವಾದಂತ ಮನೆ ಇದೆಯಲ್ಲ, ಆ ಮನೆ ಆ ತಂದೆ ತಾಯಿ ಸತ್ತ ನಂತರ ಈ ಕಿರಿಯ ಮಗನಿಗೆ ಸೇರುವುದು ಅಂತೇಳಿ ಬರೆಸ್ತಾ ಇದ್ರು. ಇನ್ನು ಹೇಳಿಲ್ಲ ಸರ್, ಹೇಳಿ 2 ನಿಮಿಷ ಇಲ್ಲ ಸರ್, ಹಂಗ್ ಬರೆಸ್ತಿದ್ದಂಗ್ಲೆ ಎದ್ಬಿಟ್ನಲ್ಲ ಅವನು. ಬುದಿ ಏನ್ ಸ್ವಾಮೀಜಿ ಇಂಥ ನ್ಯಾಯ ಮಾಡ ಸರಿನಾ, ನೀವು ಏನ್ ಬರೀತಿದ್ದೀರಾ? ಅವ್ರು ಸತ್ತ ನಂತರ ಕಿರಿಯ ಮಗನಿಗೆ ಎಂದಿರಲ್ಲ, ಅವ್ನು ಇನ್ನೂ 50 ವರ್ಷ ಇರ್ತಾನಪ್ಪ, ಅಲ್ಲಿ ತನಕ ಕಾಯಕ್ಕಾಗುತ್ತ ನಾನು? ಯಾರು ಹೇಳಿದ ಮಾತಿದು? ನಾವೆಲ್ಲ ಅಪ್ಪವ್ವ ಇರ್ಬೇಕಪ್ಪ, ಇನ್ನು 4 ವರ್ಷ ಇರ್ಬೇಕು ಅಂತೀವಿ. ಅಯ್ಯೋ ಅವ್ರು ಇನ್ನೂ 50 ವರ್ಷ ಇರ್ತಾರೆ, ಅಲ್ಲಿ ತನಕ ಅವೆಲ್ಲ ಆಗಲ್ಲ, ಈಗಲೇ ಬೇಕು ಅಂತಾನೆ ಅಂತೇಳಿ. ಎಂತ ಕೀಳು ಪ್ರಜ್ಞೆ ಶುರುವಾಗಿದೆಯಲ್ವಾ ಅಂತೇಳಿ. ನಾವೆಲ್ಲ ಪಂಚಾಯತಿ ಮಾಡಿದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ. ನಾವ್ ಹೇಳ್ತಿರ್ತೀನಿ, ನಾನು ಸಾಮಾನ್ಯ ವೆಜ್ ಪಾಲು ಅಜ್ಜ ಪಾಲು ಅಂತ ತೆಗಿತೀವಿ, ತಂದೆಗೆ 1 ಪಾಲು ತಾಯಿಗೆ 1 ಪಾಲು ಅಂತ ತೆಗಿತೀವಿ. ನಾನು ಖಚಿತವಾಗಿ ಹೇಳ್ತೀನಿ, ಏನ್ ತೆಗಿತೀರಾ ತಾಯಿಗೆ ಪಾಲ್ನ? ತೆಗಿಯಕ್ಕಾಗತ್ತಾ? ಯಾಕೆ ಹೇಳಿ? ಆ ತಾಯಿ ನನ್ನ ಮಗುವಾಗಿದ್ದಾಗ ಅವ್ರ ತೊಡೆ ಮೇಲೆ ಏತಿದೀವಿ ಸರ್, ಆ ಕಕ್ಕಸ್ ತೊಳಿದಾಳೆ ಸರ್, ನನ್ನ ತಲೆಗೆ ಎಣ್ಣೆ ಹಚ್ಚಿದಾಳೆ, ನನ್ನ ಬಾಯಿ ತೂತಿಟ್ಟಿದ್ದಾಳೆ, ನಾನು ಕೊಟ್ಟ ಹಿಂಸೆನೆಲ್ಲ ಅನುಭವಿಸಿದಾಳಲ್ವಾ. ಆ ತಾಯಿಯ ಆ ದಿನ ವೇಜಸ್, ಡೈಲಿ ವೇಜಸ್ ಏನಾರ ಕೂಲಿ ಹಾಕ್ಬಿಟ್ರೆ, ನೀವು ಪ್ರಾರಂಭದಿಂದ ಬೆಳೆಸಿದಾಳಲ್ಲ, ಅದ್ ಕೇಂದ್ರ ನೀವು 500-600 ರೂಪಾಯಿ ದಿವಸದ ಕೂಲಿ ಹಾಕಿ ಬಂದ್ಬಿಟ್ರೆ ನೀವೇನ್ ತೆಗಿತೀರ ಬದನೆಕಾಯಿ ಪಾಲು? ನೀನು ಜೀವಮಾನ ಇಡೀ ತೀರ್ಸಿದ್ರು ತೀರ್ಸಕ್ಕಾಗದೆ ಇಲ್ಲ, ಅಷ್ಟು ಹೊರೆನ ಅಷ್ಟು ಋಣವನ್ನ ತಾಯಿ ನಮಗೆ ಒರೆಸ್ಬಿಟ್ಟಿರ್ತಾಳೆ ಅಂತೇಳಿ. ಹಾಗಾಗಿ ಆ ಋಣಭಾರ ಪ್ರಜ್ಞೆಯನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಮ್ ಬದುಕು ಸ್ವಲ್ಪ ಸವಿಬೇಕಲ್ಲ. ಅದನ್ನೇ ನಮ್ ಚಂದದ ಗಾಯಕ ಆಡಿದ್ದು. ಏನೆಲ್ಲ ತಗೊಂಡೇ ಬಂದಿರಲ್ಲ, ಹೋಗ್ಬೇಕಾದ್ರೆ ಒತ್ಕೊಂಡೇ ಹೋಗಲ್ಲ, ಸತ್ಯ ತಾನೆ? ಬರುವಾಗ್ಲೂ ಬೆತ್ಲೆ, ಹೋಗುವಾಗ್ಲೂ ಬೆತ್ಲೆ, ಅದ್ರ ನಡುವಿನ ಬಾಳಿದೆಯಲ್ಲ ಅದು ಕತ್ಲೆ ಆಗಬಾರ್ದು ಅಂತೇಳಿ, ಆ ಬಾಳಲ್ಲಿ ಒಂದು ಬೆಳಕು ಮೂಡಬೇಕು ಅಂತೇಳಿ, ಆ ಬೆಳಕನ್ನು ಮೂಡಿಸ್ತಕ್ಕಂಥದ್ದೇ ನಮ್ಮೂರ್ ಜಾತ್ರೆ. ಇಂಥ ಸಂಗೀತ, ಇಂಥ ಕಾರ್ಯಕ್ರಮ, ಇಂಥ ಪ್ರವಚನ, ನಮ್ಮೂರ್ ಮಠ, ನಮ್ಮೂರ್ ಸ್ವಾಮೀಜಿ ಇವೆಲ್ಲವೂ ಯಾಕಿದಾವೆ ಅಂದ್ರೆ ಈ ಬದುಕು ಕತ್ಲೆ ಆಗಬಾರ್ದು, ಅದು ಬೆಳಕಿನಿಂದ ಕೂಡಿರಬೇಕು ಅಂತೇಳಿ. ಅಂತ ಬೆಳಕಿನ ಕಡೆಗೆ ಸಾಕ್ತಕ್ಕಂಥ ವಿಶೇಷವಾದಂತ ಪ್ರಯತ್ನಕ್ಕೆ ನಾವು ಈ ಆಷಾಢ ಶ್ರಾವಣ ಮಾಸದಲ್ಲಿ 3-4 ವರ್ಷಗಳಿಂದ ಈ ಕಾರ್ಯಕ್ರಮ ನಿರಂತರವಾಗಿ ಮಾಡ್ಕೊಂಡ್ಬರ್ತೀನಿ. ಆ ಮಾಡ್ಕೊಂಡ್ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರೋಹನ್ ಭಾರ್ಗವ್ ಒಬ್ಬರಿಗೆ ಹುಡುಗ ಅಲ್ವಾ, ನೀವು ನೋಡಿ, ನಾವು ಗಮನಿಸ್ಬೇಕಲ್ವಾ. ಸುಮ್ಮನೆ ಅಂದ್ಬಿಡ್ತೀವಿ ಕಾಲ ಕೆಟ್ಟಬಿಟ್ಟಿದೆ, ಕಾಲಕ್ಕೆ ಯಾವ ಕಾಲನೂ ಕೆಟ್ಟಿಲ್ಲ, ಯಾವ ಹುಡುಗರು ಕೆಟ್ಟಿಲ್ಲ. ಇಂಥ ಹುಡುಗರು ಎಷ್ಟು ಬೇಕು ಸರ್ ನಿಮಗೆ? ಇಂಥ ಒಂದು ನಿಜವಾದಂತ ಟ್ರ್ಯಾಕ್ ತರಲಿಲ್ಲ ಅಂದ್ರೆ ಆ ಹುಡುಗರು ಎಲ್ಲೆಲ್ಲೂ ಇರ್ತಾವಲ್ವಾ. ರಾತ್ರಿ 8 ಗಂಟೆ 9 ಗಂಟೆ ಅಂದ್ರೆ ಆ ಯುವ ವಯಸ್ಸಿನ ಹುಡುಗರು ಎಲ್ಲೆಲ್ಲಿ ಇರ್ತಾರೆ? ಯಾರಾದ್ರೂ ಜಾಗದಾಗ ಇರ್ತಾರಲ್ವಾ. ಅಂತ ಜಾಗಕ್ಕೆ ಹೋಗ್ಬಾರ್ದು. ಹೋಗ್ಬೇಕಾದ ಜಾಗ ಇಂಥ ಜಾಗ ಅಂತೇಳಿ, ಕೇಳಬೇಕಾದ ವಿಚಾರ ಅಂದ್ರೆ ಇಂಥ ವಿಚಾರ ಅಂತೇಳಿ, ಕೇಳಬೇಕಾದ ಸಂಗೀತ ಅಂದ್ರೆ ಇಂಥ ಸಂಗೀತ ಅಂತೇಳಿ. ಅದಕ್ಕೆ ಭಗವಂತ ನಮಗೆ ಕಿವಿ ಕೊಟ್ಟಿರೋದು, ಅದಕ್ಕೆ ಭಗವಂತ ನಮಗೆ ಕಣ್ ಕೊಟ್ಟಿರೋದು. ನೋಡಬಾರ್ದೇನೆಲ್ಲ ನೋಡು ಅಂತಲ್ಲ, ನೋಡಬಾರ್ದೆಲ್ಲ ನೋಡ್ರಿ ಏನಾಗುತ್ತೆ ಅಂತೇಳಿ ಇವತ್ತಿನ ದಿನಮಾನದಲ್ಲೂ ನೋಡ್ತಾ ಇದ್ದೀರಾ. ಯಾರ್ಯಾರು ಭಾರಿ ಪ್ರಚಂಡರೆಲ್ಲ ಯಾವ ಜಾಗದಾಗಿದ್ದಾರೆ ಅಂತಲೂ ನೋಡಿದ್ದೀರಾ. ಪ್ರಾಯಶಃ ಎಲ್ಲ ಕಥೆಗಳು ಅಷ್ಟೇ. ಏನ್ ಹೇಳ್ತಾರೆ ರಾಮಾಯಣ? ರಾವಣ ಆ ತಾಯಿನ ಹೆಣ್ಣಾಗಿ ಒಂದು ತಾಯಿಯಾಗಿ ನೋಡ್ಬೇಕಾಯ್ತು, ಆದ್ರೆ ಕಣ್ಣು ತಪ್ಪು ಹೆಂಗೋ ನೋಡ್ಬಿಟ್ಟ. ಅವನೇನಂತೀವಿ? ರಾಕ್ಷಸ ಅಂತೀವಲ್ವಾ. ಕಣ್ಣು ನೋಡ್ಬೇಕಲ್ಲ. ಹಾಗಾಗಿ ನಮ್ಮ ಕಣ್ಣಿನ ರೂಪ ಬದಲಾಗಬಾರ್ದು. ಆ ಕಣ್ಣಿನ ಸೃಷ್ಟಿಯಂತೆ ದೃಷ್ಟಿಯಂತೆ ಸೃಷ್ಟಿ ಅಂತೀವಿ. ಹಾಗಾಗಿ ಅಂತ ವಿಕಾರಗಳು ನಮ್ಮೊಳಗಡೆ ಇರಬಾರ್ದು. ನಿಜವಾದಂತ ಸಚ್ಚಾರಿತ್ರ ನಾವು ಆಗ್ಬೇಕು ಅಂತಕ್ಕಂಥ ಆಶಯಕ್ಕೆ ನಮ್ಮೆಲ್ಲ ರಾಮಾಯಣ, ನಮ್ಮೆಲ್ಲ ಮಹಾಭಾರತ, ಎಲ್ಲಾ ದೇವಿ ಮಹಾತ್ಮೆ, ಎಲ್ಲಾ ಶನಿ ಮಹಾತ್ಮೆ, ಎಲ್ಲಾ ಕಥೆಗಳು ಹೇಳ್ತಕ್ಕಂಥದ್ದು, ನಾಟಕಗಳು ಹೇಳ್ತಕ್ಕಂಥದ್ದು ಕೂಡ ಇಂಥ ಸಾತ್ವಿಕವಾದಂತ ನಡೆ ಅಂತೇಳಿ. ಅಂತ ನಡೆ ಅಂದ್ರೆ ನೀನ್ ಬದುಕಿ ಬಿಟ್ರೆ, ನಾನೊಂದು ಉದಾಹರಣೆ ಕೊಡ್ತಿರ್ತೀನಿ ಅಲ್ವಾ. ಹೆಂಗೆ ಹಿರಿಯರೆಲ್ಲ ಯಾಕೆ ದೇವ್ರು ಅಂತೀವಿ? ನೀವು ಕೇಳಿ KBRಲ್ಲಿ, ಅಣ್ಣ ಯಾರೊಬ್ರು ಪುಟ್ಟಣ್ಣ, ಕಿಟ್ಟಣ್ಣ, ನರಸಿಂಹಣ್ಣ, ಸಿದ್ದಣ್ಣ, ಸುಂದರಣ್ಣ ಎಲ್ಲ ಇದ್ರಲ್ಲ, ಏನಣ್ಣ ಮೊನ್ನೆ ಹೋಗ್ಬಿಟ್ರಂತೆ ಅಂದ್ರೆ ಏನಂತಾರೆ ಹೇಳಿ? ಅಣ್ಣ ನಿಜ ಕಣ, ಎಂಥ ನ್ಯಾಯ ಬಿಡ್ತು ಅಂದ್ರೆ ಆ ದೇವ್ರಿಗೂ ಕಂಡಿಲ್ಲ ಕಣ. ಎಂತ ಪಾಪಿ ಅಣ್ಣ ದೇವ್ರು, ಎಂತ ಪುಣ್ಯಾತ್ಮಣ. ಊರಾಗ ಏನ್ರ ಕಾಯ್ದೆ ಐತೆ ಅಂದ್ರೆ ಮೊದ್ಲು ಬಂದು ವಿಚಾರಿಸ್ಕೊಂತಿದ್ದ. ಒಂದ್ ಹಸಿಗೆ ತನಿಗೆ ಹುಷಾರಿಲ್ಲ ಅಂದ್ರೆ ಬಂದು ಕೇಳ್ತಿದ್ದ. ಊರಾಗ ಯಾರ ಬಂದ ಅಂದ್ರೆ ಮದುವೆ ಅಂದ್ರೆ ಮುಂದಿನ ಓಡಾಡ್ತಿದ್ದ. ಊರ್ ಜಾತ್ರೆ ಅಂದ್ರೆ ಅವಂದೇ ನೇತೃತ್ವ ಕಾರಣ. ಯಾರೋ ಸ್ವಾಮಿಗಳು ಬರ್ತಾರೆ ಅಂದ್ರೆ ಇನ್ನೇನು ಆಗುತ್ತೆ ಅಂದ್ರೆ ಹೇಳಬಾರ್ದು ಕಾರಣ. ದೊಡ್ಡ ಮನುಷ್ಯ ನಮ್ಮೂರಾಗ ಯಾರ ಸತ್ರೆ ಫಸ್ಟ್ ಬರ್ತಿದ್ದಾನೆ ಆ ಪುಣ್ಯಾತ್ಮ. ಏನಪ್ಪ ಯಶೋಧಿ ಪ್ರಾಣೋತು, ಎಲ್ಲ ನೆಂಟ್ರಿಗೆ ಹೇಳ್ಕಳ್ಸಿದೀರಾ, ಎಲ್ಲಿ ಸಮಾಧಿ ಮಾಡ್ತೀರಾ, ಎಲ್ಲಿ ಸುಡ್ತೀರಾ, ಎಲ್ಲಾ ಕೇಳ್ಕೊಂಡು ಎಲ್ಲಾ ಮುಗಿಸ್ಕೊಂಡು ರಾತ್ರಿ 12 ಗಂಟೆ ಮನೆಗೆ ಹೋಗ್ತಿದ್ದ ಕಾರಣ. ಅಂತ ಪುಣ್ಯಾತ್ಮ ಮನೆ ಹೋಗ್ಬಿಟ್ಟ ನಮ್ಮೂರ್ ಲಕ್ಷ್ಮಿನೇ ಓದಂಗಾತ್ ಕಾರಣ, ನಮ್ಮೂರ್ ಕಾಳನೇ ಓದಂಗಾತ್ ಕಾರಣ, ನಮ್ಮೂರ್ ಜೀವನೇ ಓದಂಗಾತ್ ಕಣವ ಅಂತೀವಲ್ಲ.
ಅದು ಬದುಕು ಅಂತೇಳಿ. ಅದನ್ನೇ ಚಂದನ್ ಹೇಳಿದ್ದು. ಹೋಗ್ಬೇಕಾದ್ರೆ ಯಾರು ಕೂಡ ಅಣ್ಣ ಒಂದು 50 ಲಕ್ಷ ಬ್ಯಾಂಕ್ ಇಟ್ಟಿದ್ದೆ, ಒಂದು 25 ಲಕ್ಷ ನನ್ನ ಜೊತೆ ಕಳಿಸು ಅಂತ ಯಾರು ಕಳಿಸಿದೀರಾ? 2 ಎಕರೆ 5 ಎಕರೆ ಅಡಿಕೆ ತೋಟ ಇತ್ತು, ಒಂದು 2 ಎಕರೆ ನಾನೇ ತಗೊಂಡೋದಿದ್ದೀವ? ಇಲ್ಲ ಕಾರಣ ನಮ್ಮನ್ನ ಒಂದು 1/4 kg ಬಂಗಾರ ಮಾಡಿಸಿದ್ದು, ಅದ್ರ ಒಂದು 2-3 ಸಲ ನಾನೇ ತಗೊಂಡೋಗಿದ್ದಾರ ಅಂತಾರ? ಇಲ್ಲಲ್ವಾ? ನಾವು ಸತ್ತ ಮೇಲೆ ಬರೋದು 2 ಸರ್, ಯಾವುದು? ಒಂದು ಒಳ್ಳೇದು, ಒಂದು ಕೆಟ್ಟದು ಅಂತೇಳಿ. ಪ್ರಾಯಶಃ ಆ ದಿಸೆಯಲ್ಲಿ ನಾವು ಹೋಗ್ಬೇಕಾದ್ರೆ 4 ಜನ ಮಾತಾಡ್ತಿರ್ಬೇಕಣ್ಣ, ದೇವ್ರು ಎಂತ ಕೆಟ್ಟನು ಅಂದ್ರೆ ಆ ಪುಣ್ಯಾತ್ಮ ಇರ್ಬೇಕಿತ್ತು ಕಣ, ಇನ್ನೊಂದು 4 ದಿವಸ ಇರ್ಬೇಕಿತ್ತು ಕಣ. ಸುಮ್ಮನೆ ಅವ್ರ ದೇವಸ್ಥಾನ ಕಟ್ಟೆ ಮೇಲೆ ಕೂತಂಗ ಆಗಲ್ಲ ಕಣ, ಅವ್ರು ಸುಮ್ಮನೆ ಅಡ್ಡಾಡ್ದಂಗ ಆಗಲ್ಲ ಕಣ, ಅವ್ರ ಮೂಲೆಯಲ್ಲಿ ಇತ್ತು ಒಂದು ಕಡೆ ಕಣ ಅಂತೀವಲ್ಲ, ಅದು ನಿಜವಾದಂತ ಜೀವಂತಿಕೆ ಅಂತೇಳಿ, ಅದು ನಿಜವಾದಂತ ಜೀವನದ ಸಾರ್ಥಕತೆ ಅಂತೇಳಿ. ನಮ್ಮ ತಾಯಿ, ನಮ್ಮ ಅಜ್ಜಿ, ನಿಮ್ಮ ಅಜ್ಜಿ ಎಲ್ಲರೂ ಕೂಡ ಕಾಲೇಜಲ್ಲಿ ಓದ್ದೇವ್ರಲ್ಲ, ಎಲ್ಲೋ ತೂರ್ಬೇಕಾರೆ, ಕೇರ್ಬೇಕಾರೆ, ಕಣಸುಗಿ ಮಾಡ್ಬೇಕಾದ್ರೆ, ಬಿತ್ತಬೇಕಾದ್ರೆ ಆ ತಾಯಿ ಒಂದು ಮಾತು ಹೇಳಿದಾಳೆ. ಏನಂತ ಗೊತ್ತಾಳು? ಮಂದಿಯ ಮಕ್ಕಳೊಳಗ ಚಂದಾಗೊಂದಿರಬೇಕಾ, ಮಂದಿಯ ಮಕ್ಕಳೊಳಗ ಚಂದಾಗೊಂದಿರಬೇಕಾ, ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿಯ ಬಾಯಾಗ ಇರ್ಬೇಕಾ ಅಂತೇಳಿ. ನಾವು ಹೋಗ್ಬಿಡ್ತೀವಲ್ರಿ, ಹೋದ್ಮೇಲೆ ಮಂದಿ ಬಾಯಾಗ ಇರ್ಬೇಕು. ಭಾರಿ ವರ್ಷ ಎಂತ ಪುಣ್ಯಾತ್ಮ ಹೋದ, ಎಂತ ಪುಣ್ಯಾತ್ಮ ಹೋದ ಅಂತೇಳಿ ಮಂದಿ ನೆನೆಸ್ತಿರ್ಬೇಕು. ಅದು ಬಿಟ್ಟು ಅಣ್ಣ ದೇವ್ರ ದೊಡ್ಡ ಮನುಷ್ಯ ಕಣ, ಬೇಗ ಕರ್ಕೊಂಡ ಕಣ, ಇನ್ಸೂತ್ ಬಸ್ ಇದ್ದಿದ್ರಿ ಯಾರ ಕಿತ್ತಾಡ್ಸೋದು, ಯಾರನ್ನ ಹೊಡೆದಾಡ್ಸೋದು, ಏನೇನು ಮಾಡ್ತಿದ್ನೋ ಬಿಡೋಣ, ಭಾರಿ ರಂಗನೆ ಮಾಡ್ಬಿಟ್ಟಿದ್ದ ಅಂದ್ರೆ ನಮ್ ಬದುಕು ವಿಫಲವಾಗಿದೆ ಅಂತೇಳಿ. ಅದನ್ನೇ ಬಸವಣ್ಣವ್ರ ಒಂದು ಮಾತು ಹೇಳ್ತಾರೆ. ಎಷ್ಟು ದಿವಸ ಬದುಕ್ತಿಯಪ್ಪ? 5 ದಿನ ಬದುಕಿದರೇನು, 4 ದಿನ ಬದುಕಿದರೇನು, 3 ದಿನ ಬದುಕಿದರೇನು, 2 ದಿನ ಬದುಕಿದರೇನು? ನಮ್ಮ ಕೂಡಲ ಸಂಗನ ಶರಣರಲ್ಲಿ ಲೇಸನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಅಂತಾರೆ. ಏನ್ ತತ್ವ ಅಲ್ವಾ, ಏನ್ ಫಿಲಾಸಫಿ ಅಲ್ವಾ? ಹಾಗೆ ಎಷ್ಟು ದಿವಸ ಬದುಕಿದೀವಿ ಅಂತಕ್ಕಂಥದ್ದು ಪ್ರಮುಖವಾದ ಸಂಗತಿ ಅಲ್ಲ. ನಾವು ಬದುಕಿದಂತ ಸಂದರ್ಭದಲ್ಲಿ ನಾವು ಬಾಳಿದಂತ ರೀತಿ, ಗಳಿಸಿದಂತ ಪ್ರೀತಿ, ಉಳಿಸಿದಂತ ನೀತಿ ಬೇರೆಯವ್ರಿಗೆ ಮಾದರಿ ಆಗ್ಬೇಕು. ಹಿಂಗಿದ್ದಪ್ಪ ಸಂಸಾರ ಅಂದ್ರೆ, ಹಿಂಗಿದ್ರಪ್ಪ ಯಜಮಾನ್ರು ಅಂದ್ರೆ, ಹಿಂಗಿದ್ರಪ್ಪ ಇವರು ಅಂತೇ 4 ಜನ ಕೊಂಡಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಬದುಕು ಸಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ ನಾನು ಕನಕದಾಸರ, ಬಸವಣ್ಣವರ, ಕುವೆಂಪುರವರ ಎಲ್ಲವೂ ಅಧ್ಯಯನ ಮಾಡೋದು, ಓದ್ತಕ್ಕಂಥವು. ಕನಕದಾಸರ ಒಂದೇ ಒಂದು ಮಾತು ಹೇಳ್ತೀನಿ, ಎಷ್ಟು ಅದ್ಭುತವಾಗಿದೆ ಅನ್ಲಿಕ್ಕೆ. ನೀವು ಕನಕ ಪ್ರಜ್ಞೆ ನಮ್ಮೊಳಗಡೆ ಜಾಗೃತವಾಗಬೇಕು ಅಂತೇಳಿ. ಏನ್ ಹೇಳ್ತಾರೆ ಗೊತ್ತಾ ಕನಕ? ನೋಡಿ, ಅವ್ರು ಹೇಳಿದ್ರಲ್ಲ ಚಂದನ್ನು, ನೆಕ್ಸ್ಟ್ ಒಂದು ಹಾಡು ಹೇಳ್ತಾರೆ ಕನಕದಾಸರ ಬಗ್ಗೆನೇ ಇದೆ. ದಯಮಾಡಿ ಕೇಳ್ಬೇಕು ನೀವು ಹಾಡನ್ನ. ಪ್ರಾಯಶಃ ನೀವು ಅದನ್ನ ಎಲ್ಲಿ ಕೇಳಿದಿರೋ ಗೊತ್ತಿಲ್ಲ ನಿಮಗೆ, ಇಲ್ಲಂತೂ ನೀವು ಕೇಳ್ಬೇಕ ಕನಕದಾಸದ. ಈ ಕನಕದಾಸ 4 ಸಾಲಲ್ಲಿ ಒಂದು ಅದ್ಭುತವಾದಂತ ಕೀರ್ತನೆ ಬರುತ್ತಾರೆ. ಅದು ಹೆಂಗಿದೆ ಅಂದ್ರೆ, ಈ ನಮ್ಮ ಶರೀರ ಇದೆಯಲ್ಲ, ನಮ್ಮ ಶರೀರ ಎಷ್ಟಿದೆ ಸರ್? ನಾವು ನೀವೆಲ್ಲ ಟೇಪಲ್ಲಿ ಅಳತೆ ಮಾಡ್ಕೊಂತೀವಲ್ವಾ? ಮನೆಗೆ ಹೋಗಿ ಅಣ್ಣ ನೀವು 5 ಇಂಚ್ ಇದೀವಿ, 5/3 ಇದೀವಿ, 5/6 ಇದೀವಿ ಅಂತೇಳಿ ಟೇಪ್ ಇಟ್ಟು ಅಳತೆ ಮಾಡ್ತೀವಲ್ವಾ? ಆದ್ರೆ ಕನಕದಾಸ ಬಾರಿ ಬುದ್ಧಿವಂತ ಸರ್. ಏನು ಜ್ಞಾನಿ ಅಂದ್ರೆ, ಇಲ್ಲಪ್ಪ ನೀನೇನು ಅಳತೆ ಮಾಡ್ಕೊಳ್ಳೋದೇ ಬೇಡ, ನೀವು ಮನೆಗೆ ಹೋಗಿ ಅಳತೆ ಮಾಡ್ಕೊಳ್ರಿ, ನಿಮ್ ಕೈಯಲ್ಲಿ ಎಷ್ಟಿದೆಯೋ ಅಷ್ಟು 8 ಗೇಣಿ ಇರ್ತೀರ ಅಂತ. ಏನ್ ಅದ್ಭುತ ನೋಡಿ, ಸೈನ್ಸ್ ಹೆಂಗ್ ಸ್ಟಡಿ ಮಾಡಿಯಾರೆ. 8 ಗೇಣಿ ಇರ್ತೀರ ನಿಮ್ ಕೈಯಲ್ಲಿ ಅಂತೇಳಿ ಹೇಳ್ತಾ, ಆ 8 ಗೇಣಿನ ಬಗ್ಗೆ ಒಂದು ಬರೀತಾರೆ. 8 ಗೇಣಿನ ದೇಹ, ಈ ದೇಹ ಎಷ್ಟಿದೆ? 8 ಗೇಣಿದೆ. 8 ಗೇಣಿನ ದೇಹ, ಕೀಲುಗಳು 68. ಏನ ಕಂಡುಹಿಡಿದವ ಜಾಯಿಂಟ್ಸ್ ಒಂದು 68 ಇದಾವಂತೆ. ಈಗ ಡಾಕ್ಟರ್ 105 ಇದಾವೆ ಅಂತಾರೆ. ಅದಿರಲಿ, ಏನೋ ಸ್ವಲ್ಪ ವ್ಯತ್ಯಾಸ ಇರಬಹುದು. 8 ಗೇಣಿನ ದೇಹ, ಕೀಲುಗಳು 68, ರೋಮಗಳ ಅನಂತ ಕೋಟಿ. ಎಷ್ಟಿದಾವ ಕೂದಲು ನಮ್ಮ ಮೇಲೆ? ಅನಂತ ಕೋಟಿ. ಎಣಸಕ್ಕಾಗತ್ತಾ? ಅಷ್ಟಿದಾವಪ್ಪ. ನೋಡಿ, ಅವ್ರು ಹೇಳ್ತಾರೆ 8 ಗೇಣಿನ ದೇಹ, ಕೀಲುಗಳ 68, ರೋಮಗಳ ಅನಂತ ಕೋಟಿ, ಹಲವು ಮಾಂಸಖಂಡಗಳಿಂದ ಮಾಡಿದ ಈ ದೇಹಗಳು ನೆಂಟ ನೀನಿರ್ತು ಅಗಲಿದೊಡೆ ಒಣ ಎಂಟಿಯಲ್ಲಿ ಮುಚ್ಚುವರು, ಅನವರತ ನೀ ರಕ್ಷಿಸಿ ಕಾಪಾಡು ಎನ್ನೊಡೆಯ ನೆಲೆಯಾದಿ ಕೇಶವ, ನೆಲೆಯಾದಿ ಕೇಶವ, ನೆಲೆಯಾದಿ ಕೇಶವ. ಏನ್ ಹೇಳಿ, ಒಳಗಡೆ ಭಗವಂತ ಇರ್ತಾನೆ ಸರ್. ಅವನಿದ್ದೊಂದ್ಸರಿ ಆಚೆಗೆ ಹೋಗ್ಬಿಟ್ಟ ಅಂದ್ರೆ ಏನಂತೀವಿ? ಆ ಉಸಿರಿದ್ರೆ ಶಿವ, ಅವನು ಹೋದ ಕೂಡ ಶವ. ಇಷ್ಟತಾನ ವ್ಯತ್ಯಾಸ. ಆ ಶವ ಆದ ತಕ್ಷಣ ಏನ್ ಮಾಡ್ತಾರೆ? ತಾಂಡೋಗಿ ಎಂಟಿಯಲ್ಲಿ ಮುಚ್ತಾರೆ, ಯಾರೋ ಮಣ್ಣಲ್ಲಿ ಮುಚ್ತಾರೆ, ಇಲ್ಲಾಂದ್ರೆ ತಾಂಡೋಗಿ ಚಿತೆಗಿಟ್ಟು ಸುಡ್ತಾರೆ ಅಂತೇಳಿ. ಇದಕ್ಕೆ ಮೊದ್ಲೇ ನೀನ್ ಏನೇನ್ ಮಾಡ್ಬೇಕು? ಬದುಕಿದ್ದಾಗ್ಲೇ, ಆ ಜೀವಂತವಾಗಿದ್ದಾಗ್ಲೇ ಯಾವ ಸತ್ಕಾರ್ಯ ಮಾಡಬೇಕು ಅಂತಾರಲ್ಲ, ಅದು ನಮ್ಮ ಬದುಕಿನ ನೀತಿ ಪಾಠ ಆಗ್ಲಿ, ಅದು ನಮ್ಮ ಬದುಕಿನ ಸಂದೇಶ ಆಗ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಇಷ್ಟು ಸಾಮರಸ್ಯದಿಂದ ಕೂತ್ರಲ್ಲ, ಇದು ನಿಜವಾದ ಹೊಂದಾಣಿಕೆ ಅಂತೇಳಿ. ನಾಳೆ ಯಾರ ಕೇಳ್ಬೋದು ನಿಮ್ಗೆ, ಏನಪ್ಪ ಅಲ್ಲೆಲ್ಲ ಶಾಮ್ಯಾನ ಹಾಕಿದ್ರಿ, ದೇವಸ್ಥಾನ ಮುಂದೆ ಭಾರಿ ಜನ ಸೇರಿದ್ರಿ, ಹಾಡು ಹೇಳಿದ್ರು, ಮೈಕ್ ಹಾಕಿದ್ರು, ಲೈಟ್ ಹಾಕಿದ್ರು, ಭಾಷಣ ಇತ್ತು, ಎಲ್ಲ ಕೇಳಿದ್ರಲ್ಲ, ಇದರಿಂದ ಏನ್ ಲಾಭ ಆಯ್ತು ಅಂತ ಏನ್ರ ಕೇಳಿದ್ರೆ ಅವ್ರಿಗೆ ಹಿಂಗ್ ಉತ್ತರ ಕೊಡ್ಬೋದಾ? ಏನ್ ಉತ್ತರ ಹೇಳಿ? ಅಣ್ಣ ಏನ್ ಲಾಭ ಆಯ್ತು ಅಂದ್ರೆ, ಎಲ್ಲೆಲ್ಲೋ ಯಾರ್ಯಾರ ಮನಲ್ಲೋ ಎಲ್ಲೆಲ್ಲೋ ಇದ್ದು ಅಂತ ಈ 100 ಮನಸ್ಸುಗಳನ್ನ ಒಂದೇ ಜಾಗಕ್ಕೆ ತಂದು ಕೂರ್ಸಿದ್ವಲ್ಲ 2 ಗಂಟೆ, ಇದೇ ಸಾಹಿತ್ಯದ ತಾಕತ್ತು ಅಂತೇಳಿ, ಇದೇ ಆ ದೇವಿ ತಾಕತ್ತು ಅಂತೇಳಿ, ಇದೇ ಆ ಭಕ್ತಿಯ ತಾಕತ್ತು ಅಂತೇಳಿ. ನಾವು ನೀವೆಲ್ಲ KPL ಅಲ್ಲಿ ಶೇಂಗಾ ವ್ಯಾಪಾರವನ್ನು ಮಾಡಿದೀವಿ, ಶೇಂಗಾ ಬೀಜ ಬೆಳೆದಿವಲ್ವಾ? ಹೆಂಗ್ ಬೆಳಿತೀವಿ? ಕಡ್ಲೆಕಾಯಿ ಬೆಳಿಬೇಕಾದ್ರೆ ಶೇಂಗಾ ಬೀಜ ಹೆಂಗ್ ಬಿತ್ತಿದ್ದೀವಿ ಸರ್?
ಹೊಲಕ್ಕೆ ಬಿತ್ತಬೇಕಾದ್ರೆ ಏನ್ ಮಾಡ್ತೀವಿ? ಸಿಪ್ಪೆ ಬಿತ್ತೀವ, ಸಿಪ್ಪೆ ತೆಗೆದು ಬಿತ್ತೀವಲ್ವಾ? ಕಾಟನ್ ಬೆಳಿತೀವಿ, ಹತ್ತಿ ಬೆಳಿತೀವಲ್ಲ, ಹತ್ತಿ ಬೆಳಿಕಾರೆ ಏನ್ ಮಾಡ್ತೀವಿ? ಹತ್ತಿ ಬೆರ್ಷೆ ಬಿಡ್ತೀವ, ಹತ್ತಿ ತೆಗೆದು ಬೀಜ ಬೇರೆ ಮಾಡಿ ಬಿತ್ತೀವಲ್ವಾ? ಈಗ ನೋಡಿ, ಕವಿ ಒಂದ್ ಮಾತು ಹೇಳ್ತಾರೆ, ಈ ನಿಸರ್ಗದಲ್ಲಿ, ಈ ನೆಲದಲ್ಲಿ ಎಂತ ಹೊಂದಾಣಿಕೆ ಇದೆ ಅಂದ್ರೆ, ಸಿಪ್ಪೆ ತೆಗೆದು ಶೇಂಗಾ ಬೀಜ ಬಿತ್ತಿದರೂ ಸಿಪ್ಪೆ ಧರಿಸಿಯೇ ಹುಟ್ಟುತ್ತದೆ. ಇದೆಂತ ನ್ಯೂನತೆಯ? ಅರಳೆ ತೆಗೆದು ಹತ್ತಿ ಬೀಜ ಬಿತ್ತಿದರೂ ಅರಳೆ ಧರಿಸಿಯೇ ಹುಟ್ಟುತ್ತದೆ. ಇದೆಂತ ಸಹವರ್ತಿ ನಿಷ್ಠೆಯ? ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಇದು ದುರ್ಲಭ, ಒಂದೇ ಮಾಳಿಗೆಯಡಿ ಬೆಳೆದ ಮಕ್ಕಳಲ್ಲಿ ಇದು ವಿರಳ. ನರ ಅರಿವಿನ ಜನ್ಮ ಪಡೆದುದು ಕೂಡಿ ಬಾಳಲೆಂದು ಕಚ್ಚಾಡಿ ಸಾಯಲೆಂದು ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಗೊತ್ತಾ ನಿಮಗೆ? ಭಗವಂತ ನಮಗೆ ಬರೀ ಗಳಿಸೋದು ಕೊಟ್ಟಿಲ್ಲ, ಬರೀ ಬಳಸೋದು ಕೊಟ್ಟಿಲ್ಲ, ಬರೀ ಉಳಿಸೋದು ಕೊಟ್ಟಿಲ್ಲ. ಆ ಗಳಿಕೆ ಬಳಕೆ ಉಳಿಕೆಗಳ ಮಧ್ಯೆ ಕೊಂಚ ತಿಳುವಳಿಕೆ ಅನ್ನೋದು ಕೊಟ್ಟಿದ್ದಾನೆ. ಆ ತಿಳುವಳಿಕೆ ಅಂತಕ್ಕಂಥದ್ದನ್ನ ಬದುಕನ್ನು ಕಟ್ಟಲಿಕ್ಕೆ, ಮನಸ್ಸುಗಳನ್ನು ಕಟ್ಟಲಿಕ್ಕೆ, ಗ್ರಾಮ ಕಟ್ಟಲಿಕ್ಕೆ ಸದ್ವಿನಿಯೋಗ ಮಾಡೋಣ ಅಂತಕ್ಕಂಥ ಆಶಯದ ಮಾತುಗಳನ್ನ ಹೇಳಿ ಇಷ್ಟು ತಾಳ್ಮೆಯಿಂದ ಮಾತುಗಳಿದಂತ ನಿಮ್ಮೆಲ್ಲರ ಅಂತರಾತ್ಮಕ ನಮಿಸಿ ಈ ಕಾರ್ಯಕ್ರಮವನ್ನು ವ್ಯವಸ್ಥಾಪನೆ ಮಾಡಿದಂತ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ, ಎಲ್ಲ ಹಿರಿಯರಿಗೆ ಆ ಭಗವಂತ ಒಂದೇ ಪ್ರಾರ್ಥನೆ ಮಾಡ್ತೀನಿ, ಈ ಹಿರಿಯರ ಜೀವ ತುಂಬಾ ಸಂತೃಪ್ತದ ಜೀವ ಆಗ್ಲಿ. ಅವ್ರ ಜೀವನೇ ನೋಡಿ, ಇವರೆಲ್ಲ ಕೇಳಿದೆ 92 ವರ್ಷ, 93 ವರ್ಷ. ನಾವು ಕ್ರಿಕೆಟ್ ಆಡ್ಬೇಕಾದ್ರೆ ಹೇಳ್ತೀವಲ್ಲ, ಅಣ್ಣ 92 ಹೊಡೆದ, ಇನ್ 8 ಹೊಡೆದಿದ್ರು ಸೆಂಚುರಿ ಕಾರಣ ಅಂತೀವಿ, ಖುಷಿ ಪಡ್ತೀವಲ್ವಾ? ಒಟ್ಟಿರ್ಕೊಂಡ್ಬಿಡ್ತೀವಲ್ವಾ? ಅಣ್ಣ 99 ಹೊಡೆದ, ಇನ್ನೊಂದು ಹೊಡೆದಿರು ಸೆಂಚುರಿ ಅಂತೇಳಿ. ಆ ಕ್ರಿಕೆಟ್ ಆಟಗಾರ ಆ ಫೀಲ್ಡ್ ಅಲ್ಲಿ ಸೆಂಚುರಿ ಹೊಡೆದ್ ಹೊಡೆದಲ್ರಿ, ಇಲ್ಲಿರ್ತಕ್ಕಂಥ ಹಿರಿಯರು ಇದಾರಲ್ಲ, ಇವ್ರು ಸೆಂಚುರಿ ಹೊಡಿಬೇಕು, ಇವ್ರು 100 ವರ್ಷ ಮುಟ್ಬೇಕು, ಆ 100 ವರ್ಷ ಸಂಭ್ರಮ ನಾವು ಅನುಭವಿಸ್ಬೇಕು ಅಂತೇಳಿ, ನಾವು ಕಣ್ಣಾರೆ ನೋಡ್ಬೇಕು ಅಂತೇಳಿ. ಹಂಗೆ ನಿಮ್ಮ ಮಾರ್ಗದರ್ಶನ ಸದಾ ನಮ್ಮ ಮೇಲಿರಲಿ, ನಿಮ್ಮ ಬಾಳ್ ಚೆನ್ನಾಗಿರ್ಲಿ, ಆ ಭಗವಂತ ನಿಮಗೆ ಚೆನ್ನಾಗಿಟ್ಟಿರ್ಲಿ. ಕಡೆಯದಾಗ ತಾಯಿ ಹತ್ರ ಒಂದು ಪ್ರಾರ್ಥನೆ ಮಾಡ್ತೀನಿ, ಅದೇನು ಅಂದ್ರೆ, ನಾವೆಲ್ಲ ನೆಲ ನಂಬ್ ಬದುಕ್ತೇವ್, ಮಣ್ಣಂಬ್ ಬದುಕ್ತೇವ್. ಆ ರೈತ ಸಂಕುಲ ಇವತ್ತು ಮಳೆ ಇಲ್ಲದೆ ತೊಂದರೆ ಈಡಾಗ್ಬಿಟ್ಟಿದೆ. ತಾಯಿ, ನೀನ್ ಯಾರನ್ನಾರು ಪರೀಕ್ಷೆ ಮಾಡು, ಆದ್ರೆ ರೈತರನ್ನ ಮಾತ್ರ ಪರೀಕ್ಷೆ ಮಾಡ್ಬೇಡ. ಕಾರಣ, ರೈತರ ಏನಾದ್ರು ಮುನಿಸ್ಬಿಟ್ರೆ, ರೈತರ ಏನಾದ್ರು ಸುಮ್ಮನಾಗ್ಬಿಟ್ರೆ ಬಾಕಿಯರಿಗೆ ತಣ್ಣೀರ್ ಹೊಟ್ಟೆ ಸರಿ ಹೊಟ್ಟೆಗೆ ಅಂತೇಳಿ. ಹಾಗಾಗಿ ಜಗತ್ತನ್ನು ಸಾಕ್ತಿರ್ತಕ್ಕಂಥ ಜಗತ್ ರಕ್ಷಕ ಆಗಿರ್ತಕ್ಕಂಥ ರೈತ ಉಳಿಬೇಕು ಅಂದ್ರೆ ಕಾಲಕ್ಕೆ ತಕ್ಕ ಮಳೆ ಕೊಡು, ಮಳೆ ತಕ್ಕ ಬೆಳೆ ಕೊಡು, ಬೆಳೆಗೆ ತಕ್ಕ ಬೆಲೆ ಕೊಡು. ಡೆಫಿನೆಟ್ ನಮ್ ಕೆ ಬಿ ಜನ ನಿನ್ ಪಕ್ಕದಾಗ ಬೇಕು ಅಂದ್ರೆ ಇನ್ನೊಂದು ದೇವಸ್ಥಾನ ಬೇಕಾದ್ರೆ ಕಟ್ತೀವಿ ಅಂತೇಳಿ. ಅಷ್ಟು ಉದಾಹರಣೆಗಳು ನಾವು ಅಂತೇಳಿ ವರ್ಷಕ್ಕೊಂದು 101 ಸೇವೆ ಮಾಡ್ತೀವಿ, ದಿವಸ ಬೇಕಾದ್ರೆ ಬಿಳುಗುಡು ಸೇವೆ ಮಾಡ್ತೀವಿ. ಅಷ್ಟು ತೆರೆದ ಹೃದಯದ ಭಕ್ತಿರ್ತಕ್ಕಂಥ ಜಾಗದಲ್ಲಿ ಒಳ್ಳೆ ಆಶೀರ್ವಾದವನ್ನು ಮಾಡು ತಾಯಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಹೊಂದಿಸಿ ಪುಟ್ಟಿ ಬಂದ್ಬಿಟ್ಟು ಹೇಳುತ್ತೆ. ಖುಷಿ ಆಯ್ತು ನಮಗೆ. ನೋಡೋಣ ಎಷ್ಟು ದೇವರಿದ್ದಂಗಲ್ವಾ ಪುಟ್ಟಿ, ನೋಡ್ಬಿಟ್ಟು ನಮ್ಗೆ ಆ ತಾಯಿನೇ ಬಂದಂಗೆ. ರೈಟ್, ನಿಮ್ಮೆಲ್ಲರಿಗೂ ಹೊಂದಿಸಿ ಒಳ್ಳೇದಾಗ್ಲಿ ಸರ್. ಒಂದು ಹಾಡು ಹೇಳ್ತಾರೆ, ಆ ಅದ್ಭುತವಾದ ಹಾಡು, ಕನಕದಾಸನ ಕೀರ್ತನೆ, ಅದು ಕೇಳಿ ಹೋಣ ಆಗ್ಬೋದು ಸರ್. ಎಸ್, ಈಗ ಅಣ್ಣಾರು ಹೇಳ್ತಿದ್ದಾರೆ, ಹೇಳೋದಕ್ಕೋಸ್ಕರ ಹೇಳ್ತೀನಿ. ಅದೇನಪ್ಪಾ ಅಂದ್ರೆ, ಈ ನಾವೊಂದು ಚಟ್ನಳ್ಳಿ ಫುಡ್ಸ್ ಅಂತ ಮಾಡಿದೀವಿ ಸರ್. ನೀವು ಸಾಧ್ಯವಾದ್ರೆ ಗಮನಿಸಿ, ಇಲ್ಲಿ ನೀವು ಜಾವಗಲ್ಲಲ್ಲಿ ಹೋದ್ರೆ ಅಲ್ಲೊಂದು ಅಮೃತ ಚಹಾ ಅಂಗಡಿ ಅಂತಿದೆ. ನಮ್ಮ ಮೆಟೀರಿಯಲ್ ಸಿಗುತ್ತೆ, ನಮ್ಮ ನಿಪ್ಪಟ್ಟು, ಚರ್ಮುರಿ, ಆಮೇಲೆ ರಾಗಿ ಕೀಲ್ಸ್, ಅಂದ್ರೆ ನಮ್ಮ ಸಾಂಪ್ರದಾಯಿಕವಾದಂಥ ಫುಡ್. ನಾವೇನ್ ಮಾಡಿದೀವಿ ಅಂದ್ರೆ, ನಮ್ಗೊಂದು ಫುಡ್ ಕಲ್ಚರ್ ಇದೆ, ಆಹಾರ ಸಂಸ್ಕೃತಿ ಅಂತಿದೆ. ನಾವೇನು ಬೇಕು ತಿನ್ನೋದಲ್ಲ, ತಿನ್ಬೇಕಾದ್ದನ್ನೇ ತಿನ್ಬೇಕು, ಆ ತಿಂತಕ್ಕಂಥದ್ದೇ ಕೊಡ್ಬೇಕು ಅಂತೇಳಿ ನನ್ನ ಎರಡನೇ ಮಗ, ನಮ್ಮ ಮನೆಯವರು ಸೇರ್ಕೊಂಡು ಒಂದು ಚಟ್ನಳ್ಳಿ ಫುಡ್ಸ್ ಅಂತೇಳಿ 1 ವರ್ಷದಿಂದ ಮಾಡಿದೀವಿ. ಅದ್ಭುತವಾದ ಮೆಟೀರಿಯಲ್. ನಾವು ಬೆಂಗಳೂರಲ್ಲಿ ಒಂದು ಔಟ್ಲೆಟ್ ಮಾಡಿದೀವಿ. ನೀವು ರಾಗಿ ಕೆಲಸ ಅಂತೇಳಿ ಅದೇನು ಕಾಣೋದಲ್ಲ, ನೀವು ಕೇಬಳಲ್ಲೆಲ್ಲ ಮಾಡ್ತೀರಾ. ಆದ್ರೆ ಇವತ್ತಿನ ಕಾಲದಲ್ಲಿ ನಮ್ಮ ಅಜ್ಜಿಯರಿದ್ದಾಗ ಅದು ಮಾಡಿದ ಸೊಬಗೆ ಬೇರೆ, ಅದಕ್ಕೊಂದು ಹದ ಅಂತಿದೆ, ಅದಕ್ಕೊಂದು ನಿಜವಾದ ಟೆಕ್ಸ್ಚರ್ ಅಂತಿದೆ. ಇವತ್ತಿನ ಕಾಲದ ನಮ್ಮ ತಾಯಂದ್ರಿಗೆ, ನಮ್ಮ ಮನೆಯವ್ರಿಗಾಗ್ಲಿ ಟೈಮೂ ಇಲ್ಲ, ಫಸ್ಟ್ ಆಫ್ ಆಲ್ ಅದು ಮಾಡೋಕ್ಕೂ ಬರಲ್ಲ ಅಂತ ದಿಸೆಯಲ್ಲಿ ಇದನ್ನು ವಿಶೇಷವಾಗಿ ಇಂಥ ಖಾದ್ಯಗಳನ್ನು ಮಾಡ್ತಾ ಇದ್ದೀವಿ. ಚಿಗಣಿ ಅಂತ ಮಾಡ್ತೀವಿ, ಚಿಗಣಿ ಉಂಡೆ ಗೊತ್ತಲ್ಲ ನಿಮಗೆ. ಈ ಥರದೆಲ್ಲ ಮಾಡ್ತಾ ಮಾಡ್ತಾ ಒಂದು ಉದ್ಯಮ ಪ್ರಾರಂಭ ಮಾಡಿದ್ದೀವಿ. ನಾನು ನಿಮ್ಮ ಹತ್ರ ಬಿಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ನಿಮ್ಮೆಲ್ಲರ ಬಾಯಿ ಪ್ರಚಾರ, ಬಾಯಿ ಬೆಂಬಲ ನಮ್ಮ ಉದ್ಯಮಕ್ಕೂ ಸ್ವಲ್ಪ ಕೊಡಿ. ಆ ಜಾಗದ ಕಡೆ ಹೋದ್ರೆ ಆ ಅಮೃತ ಚಹಾ ಅಂಗಡಿ ನಮ್ ನಿಪ್ಪಟ್ಟು ಸಿಗುತ್ತೆ, ಚಟ್ನಳ್ಳಿ ನಿಪ್ಪಟ್ಟು ಸಿಗುತ್ತಾ ಅಂತ ಕೇಳಿ ಡೆಫಿನೆಟ್ ಟೇಸ್ಟ್ ಮಾಡಿ. ನಾವೇ ಬೆಳೆದಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ನಾವೇ ಬೆಳೆದಿರ್ತಕ್ಕಂಥ ಹಸಿರು ಮೆಣಸಿನಕಾಯಿ, ನಮ್ಮಲ್ಲಿ ಬೆಳೆದಿರ್ತಕ್ಕಂಥ ನೀರುಳ್ಳಿ, ನಮ್ಮಲ್ಲಿ ಇದನ್ನ ಬಳಸಿ ಮಾಡೋದ್ರಿಂದ ಅದು ಸ್ವಲ್ಪ ಪ್ರೀತಿ ತುಂಬಿರ್ತೀವಿ. ಆ ಟೇಸ್ಟ್ ನ ನೀವು ಅನುಭವಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅವ್ರ ಒತ್ತಾಯಕ್ಕೆ ನಿಮ್ ಪ್ರೀತಿಗೆ ಇಷ್ಟು ವಿಚಾರ ತಿಳಿಸ್ತಾ ಈ ಒಂದು ಅದ್ಭುತವಾದಂಥ ರಸಗೀತೆಯನ್ನ ನಮ್ಮ ಹಾಡ್ತಾರೆ ಯಾರು, ಚಂದನ್. ಅದಾದ್ಮೇಲೆ ವಂದನಾರ್ ಪುಣ್ಯನಿಗೆ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೊಮ್ಮೆ ಹೆಡ್ಸ್ ಆಫ್, ಕೈ ಮುಗಿದು ಕಾಲಿಗೆ ನಿಮ್ಮಂತ ಎಲ್ಲರಿಗೂ ಪ್ರಣಾಮಗಳು. ಚಟ್ನಳ್ಳಿ ಮಹೇಶಣ್ಣನವರು 14ನೇ ಬಾರಿಗೆ ಅಮೆರಿಕಾಗೆ ಇದೇ ಸೆಪ್ಟೆಂಬರ್ ಅಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ನಾಡಿನ, ನಮ್ಮ ಭಾಷೆ, ನಮ್ಮ ಊರಿನ ಪ್ರತಿನಿಧಿಯಾಗಿ ಅಮೆರಿಕ ತನಕ ಇದೇ ಅವರ 14ನೇ ಒಂದು ಪ್ರವಾಸ ಆಗ್ತದೆ. ಅವರಿಗೊಂದು ಜೋರಾದ ಅಭಿನಂದನೆ ಈ ವೇದಿಕೆಯಿಂದ ತಲುಪಿಸೋಣ. ಧನ್ಯವಾದಗಳು. ಹಿರಿಯರೆಲ್ಲ ಸೇರಿದಾರಲ್ಲ, ಅವ್ರಿಗೆ ಗ್ರಾಮದ ಪರವಾಗಿ ಆ ತಾಯಿ ಕೃಪೆ ಇರಲಿ ಅಂತೇಳಿ ಈಗ ಸನ್ಮಾನ ಕಾರ್ಯಕ್ರಮ. ದಯಮಾಡಿ ನಂದೊಂದು ವಿನಂತಿ ಏನು ಅಂದ್ರೆ, ನೀವೆಲ್ಲ ಹಿರಿಯರಿಗೆ ಸನ್ಮಾನ ಮಾಡ್ಕೊಂಡ್ ಬರ್ತಾ ಇರಿ, ಎಲ್ಲ ಮಾಡ್ಕೊಂಡ್ ಬರ್ತೀರಿ ಒಂದ್ ಕಡೆಯಿಂದ ಸರ್. ಅಷ್ಟರೊಳಗಡೆ ಇನ್ನೊಂದು ಅದ್ಭುತವಾದ ಗೀತೆ ಇದೆ, ಆ ಗೀತೆ ಕೇಳ್ತೀರಾ ಅಂತ ಎಷ್ಟು ಚೆನ್ನಾಗಿ ಕೂತಿದ್ದೀರಲ್ವಾ. ಎಲ್ಲ ಟೈಮು ಗೀತೆಗಳು ಸಿಕ್ಕಲ್ಲ.
ಈ ಕಾರ್ಯಕ್ರಮದಲ್ಲಿ ಎಲ್ಲ ಸನ್ಮಾನ ಮಾಡಿ ಬರ್ತಿರ್ತಾರೆ. ಅದೇ ಟೈಮಿಗೆ ಸರಿಯಾಗಿ ಅವ್ರು ಹಾಡು ಹೇಳ್ತಿರ್ತಾರೆ. ಆ ಹಾಡು ಮುಗಿದ್ಮೇಲೆ ಸನ್ಮಾನ ಮುಗಿದ್ಮೇಲೆ ನಮ್ಮ ಕೆಲಸ ಮುಗೀತು. ಹೋಗ್ಬೋದಲ್ವಾ? ಹೇಳ ಹಂಗ ಆಡ್ಬೋದಲ್ಲ ಹಾಡು? ಎಸ್, ಯಾವ್ದು ಆಡ್ತೀಯಾ? ಇದು ಹಾಡು ಯಾವ್ದು ಗೊತ್ತಾ? ಶ್ರಾವಣ ಬಂತು ಹಾಡು. ಎಸ್, ಶ್ರಾವಣ ಬಂತು ಹಾಡು. ಈ ಶ್ರಾವಣದಲ್ಲಿ ಇದೀವಿ ನಾವು. ಈ ಶ್ರಾವಣ ಮಾಸದಲ್ಲಿ ಈ ಶ್ರಾವಣದ ಬಗ್ಗೆ ಹಾಡಿದೆ, ನೀವು ಕೇಳಿದಿರಲ್ಲ ಅಶ್ವತ್ತು, ಅದು ಹಾಡ್ತಾ ಇರೋದು. ಅದು ಚೆನ್ನಾಗಿದೆ. ಅದು ಈಗ ಈ ಸಣ್ಣ ಹುಡುಗ ಬೇರೆ ಈ ಜನ ಅಕ್ಬರ್ ನೀನು ಅಗಸಿನ ಹಸಿರು ನೋಡ ತಂಗಿ ಹೊರಟಾಗೆಲ್ಲೋ ಜಂಗಿ ನಿಮಗೆ ಗೊತ್ತಿದೆ, ತುಂಬಾ ಬಡತನವಿದಾವ್. ಇಲ್ಲೇ ಬೇಲೂರ್ ಹತ್ರ ತುಂಬಾ ಚಿಕ್ಕ ಕುಟುಂಬದಲ್ಲಿ ಆರ್ಥಿಕವಾಗಿ ಭಾರಿ ಸಂಕಷ್ಟದಲ್ಲಿದ್ದು ಈ 3 ತಿಂಗಳಿಂದ ಅವ್ರು ಬದುಕುಳಿದಿದೆ ಹೆಚ್ಚು ಸರ್. ಅವ್ರಿಗೆ ಬೈಪಾಸ್ ಆಗಿ ಜಯದೇವ್ ಹಾಸ್ಪಿಟಲ್ ಅಲ್ಲಿದ್ದು ಒಂದು 3-3.5 ಲಕ್ಷ ಖರ್ಚಾಗಿ ಸ್ಟೆಂಟ್ ಹಾಕ್ಸಿ ಬಂದು ಇವತ್ತು ಗಟ್ಟಿಯಾಗಿ ನಿಂತಿದ್ದಾರೆ. ಅಂದ್ರೆ ಈ ಕಲಾಗಾರನ್ನ, ಇಂಥ ಸಂಗೀತಗಾರನ್ನ ಉಳಿಸ್ಬೇಕಾದ ನಮ್ಮ ಜವಾಬ್ದಾರಿ ಅಂತೇಳಿ ತುಂಬಾ ಅದ್ಭುತವಾದಂಥ ಸಿರಿಕಂಠದ ಗಾಯಕ. ಒಳ್ಳೇದಾಗ್ಲಿ, ಆ ತಾಯಿ ನಿಮ್ಗೆ ಒಳ್ಳೇದು ಮಾಡ್ಲಿ. ಯಾರಾದರೂ ತುಂಬಾ ಖುಷಿ ಪಟ್ಟು ಇಲ್ಲಣ್ಣ ಅವ್ರಿಗೆ ಆರ್ಥಿಕವಾಗಿ ಸ್ವಲ್ಪ ಸಹಾಯ ಮಾಡ್ತೀವಿ ಅಂದ್ರೆ 100, 200, 300 ಕೊಡ್ತೀವಿ ಇನ್ನರೂ ಸಮೇತ ಅವ್ರಿಗೆ ಕೊಟ್ರೆ ಇನ್ನಷ್ಟು ಕೂಡ ಅವ್ರಿಗೆ ಚಂದನ್. ನೆಕ್ಸ್ಟ್ ಒಂದ್ಸರಿ ಕರ್ಸೋಣ. ರಾತ್ರಿ ಎಲ್ಲ ಅವ್ರು ನೀವೇನೋ ಶಿವರಾತ್ರಿ ಹಬ್ಬ ಮಾಡ್ತೀವಲ್ಲ, ಅವಾಗ ಕರ್ಸಿ ಒಳ್ಳೊಳ್ಳೆ ಗೀತೆಗಳು ಆಡ್ಸೋಣಲ್ವಾ? ಥ್ಯಾಂಕ್ ಯು ಸರ್. ಸರ್ ಇಲ್ಲಿ ಬನ್ನಿ. ನಮ್ಮ ರಂಗಸ್ವಾಮಣ್ಣವರು ಅವರ ಕಾನಸಿರಿ ಮನಸೋತು ಅವ್ರಿಗೆ 501 ರೂಪಾಯಿ ಕೊಡ್ತಿದ್ದಾರೆ ಸರ್. ನನಗೆ ಪಡೆದರಿಗಿಂತ ಕೊಟ್ಟು ಎಂಜಾಯ್ ಮಾಡ್ತಾ ಇದ್ರು. ಎಷ್ಟು ರಿಸೀವಿಂಗ್ ನೇಚರ್ ಅಂತೀವಿ. ಪ್ರಾಯಶಃ ಇವತ್ತಿನ ಕಾಲದಲ್ಲಿ ಹುಡುಗರಿಗೆ ಕಡಿಮೆ, ಆದ್ರೆ ಹಿರಿಯರಾಗಿರ್ತಕ್ಕಂಥ ಯಜಮಾನರು ಕೂತು ನಮ್ಮ ಮಾತನ್ನು ಹಂಗೆ ಆಲಿಸ್ತಾ ಇದ್ರು, ಅವ್ರ ಸಂಗೀತನೂ ಹಂಗೆ ಆಲಿಸ್ತಾ ಇದ್ರು. ಅವ್ರ ಆಶೀರ್ವಾದ ಚಿಲೋಣ್ಣರ್ದು ಸದಾ ಚಂದನ್ ಮೇಲೆ ಇರಲಿ. ಒಳ್ಳೇದಾಗ್ಲಿ ತಾಯಿ. ಅವ್ರ ಖುಷಿಯಿಂದ ಅವ್ರಿಗೆ 501 ರೂಪಾಯಿ ಕೊಡ್ತಿದ್ದಾರೆ. ಒಳ್ಳೇದಾಗ್ಲಿದ್ದಾರೆ. ಖುಷಿ ಆಯ್ತು ಸರ್. ಟೋಟಲಿ ನಮ್ಮ ಜೀವನದಲ್ಲಿ ಒಂದು ರಸಗಳಿಗೆ ನಾವು KB ಹಳ್ಳಿ ಬಂದಿದ್ದೇನೆ ಸುಮಾರು ಸರಿ. ನಮ್ಮ ಕಿಟ್ಟಣ್ಣರವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಮ್ಮ ಹಿರಿಯ ಜೀವ ನಮ್ದೆಲ್ಲ 40-50 ವರ್ಷದ ಬಾಂಧವ್ಯ ಅವ್ರ ಜೊತೆ. 40 ವರ್ಷದಿಂದ ನಾವು ಬೀರೂರ ಇದ್ದಾಗಿಂದಲೂ ಕೂಡ KB ಹಳ್ಳಿ ಜೊತೆ ನಮಗೆ ಮನೆ ಇದ್ದಂಗೆ. KB ಹಳ್ಳಿ ಬರ್ತೀವಿ ಅಂದ್ರೆ ನಮ್ಮನೆಯೇ ಬಂದಷ್ಟು ಖುಷಿ ಅಂತೇಳಿ. KB ಹಳ್ಳಿ ಜನಗಳ ಜೊತೆ ನಾವು ಇದೀವಿ ಅಂದ್ರೆ ನಮ್ಮ ಮನೆ ಅಣ್ತಮ್ಮಗಳ ಜೊತೆನೇ ಇದೆ ಎಷ್ಟು ಖುಷಿ ಅಂತೇಳಿ. ಅಂತ ಖುಷಿಗಳಿಗೆ ನಾನು ನಿರ್ಮಾಣ ಮಾಡಿದಂತ ಎಲ್ರಿಗೂ ನಮ್ಮ ಸಿದ್ದೇಗೌಡರು ಅವ್ರ ಮಗ ಪುಟಾಣಿ ಮೊಮ್ಮಗನಿಂದ ಅವ್ರಿಗೆ ಕೊಡಿಸ್ದೆ. ಒಳ್ಳೇದಾಗ್ಲಿ ಪುಟ. ಥ್ಯಾಂಕ್ ಯು ಸರ್. ನಮ್ಮ ವೈಸಿರಿ ಫೌಂಡೇಶನ್ ಇಂದ ಆ ಗ್ರಂಥದೊಳಗಡೆ ಈ KB ಹಳ್ಳಿನ ಫೋಟೋ ಮೊದಲನೇ ಆದ್ಯತೆಯಲ್ಲಿ ಬರುತ್ತೆ ಅಂತೇಳಿ. ಎಸ್, ಚೆನ್ನಾಗಿ ಬರಲಿ ಫೋಟೋ.
ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ಸ್ವತಂತ್ರದ ಮಾಸದಲ್ಲಿ ಇರೋದ್ರಿಂದ ಎಲ್ಲಾ ಸ್ವತಂತ್ರ ವೀರರನ್ನ ನೆನೆಯುತ್ತಾ ಜೋರಾಗಿ ಬೋಲೋ ಭಾರತ್ ಮಾತಾ ಕಿ ಅಂತೀನಿ ಹೇಳ್ಬೇಕು. ಬೋಲೋ ಭಾರತ್ ಮಾತಾ ಕಿ ಅಂತೀನಿ, ಜೈ ಅಂತ 3 ಸಲ ಹೇಳೋಣ. ಹೇಳ್ಬೋದಾ? ಓಕೆ, ಕೆಳಗಡೆ ಇರೋ ಮಕ್ಕಳಿಂದ ಹಿಡಿದು ಹಿರಿಯರಿಂದ ಹಿಡಿದು ಎಲ್ಲ ನಮ್ಮ ಅಣ್ಣಂದ್ರು ಅಕ್ಕಂದ್ರು ಎಲ್ಲರೂ ಒಂದ್ಸಲಿ ಹೇಳೋಣ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದಗಳು ಎಲ್ಲರಿಗೂ. ತುಂಬಾ ಖುಷಿ ಆಯ್ತು. ಈ ತರದ ಒಂದು ಸ್ಪಂದನೆ ನಮ್ಮ ಸಂಸ್ಥೆಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಂದ ಸಿಕ್ಕಿದೆ ಅನ್ನೋದು ಮತ್ತೊಮ್ಮೆ ಇದೊಂದು ಪುಣ್ಯಮಯ ಕ್ಷಣ ಎಲ್ಲ ಹಿರಿಯರ ಜೊತೆ ಇರೋದು. ಧನ್ಯವಾದ. ಇದನ್ನ ಕಾರಣಕರ್ತರಾದಂತ ಎಲ್ಲ ಹಿರಿಯರಿಗೂ ಧನ್ಯವಾದ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.